ನಮಸ್ಕಾರ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದು ಜೂನ್ ತಿಂಗಳು. ಪ್ರತಿ ವರ್ಷ ಮಾರ್ಚ್ ಕಳೆದ ನಂತರ ಜುಲೈ 31ರ ಒಳಗಡೆ ಅಂದರೆ 120 ಡೇಸ್ ಫ್ರಮ್ ದಿ ಡೇಟ್ ಆಫ್ ಇಯರ್ ಎಂಡಿಂಗ್ ಅಂತ ಏನು ಕರಿತೀವಿ, ಇದರೊಳಗಡೆ ನಾವು ಆದಾಯ ತೆರಿಗೆ ರಿಟರ್ನ್ಸನ್ನು ಸಲ್ಲಿಕೆ ಮಾಡುವಂತಹದ್ದು ನಾವು ಇದುವರೆಗೂ ಮಾಡಿಕೊಂಡು ಬಂದಂತಹ ಕಾರ್ಯ ಆಗಿತ್ತು. ಆದರೆ ಈ ವರ್ಷ ಫಿನಾನ್ಷಿಯಲ್ ಇಯರ್ 25-26 ಏನು ಮಾರ್ಚ್ಗೆ ಕಳೆದಿದೆ, ಇದಕ್ಕೆ ನಾವು ಸ್ಯಾಲರಿಡ್ ಪರ್ಸನ್ ಆದರೆ, ನಾವು ಪೆನ್ಷನರ್ಸ್ ಆದರೆ, ನಮ್ಮದು ರಿಟರ್ನ್ ಆಫ್ ಇನ್ಕಮ್ನ ಜುಲೈ 31st ಒಳಗಡೆ ಮತ್ತು ನಮ್ಮದು ಬಿಸ್ನೆಸ್ ಇದ್ದರೆ ಆಗಸ್ಟ್ 31st ಒಳಗಡೆ ಮತ್ತು ನಮ್ಮದು ಟ್ಯಾಕ್ಸ್ ಆಡಿಟ್ಗೆ ಒಳಪಡುತ್ತೆ ನಮ್ಮ ಬಿಸ್ನೆಸ್ಸು ಅನ್ನೋದಾದರೆ ಅದಕ್ಕೆ ನಾವು ಅಕ್ಟೋಬರ್ 31ರೊಳಗಡೆ ರಿಟರ್ನನ್ನು ಸಲ್ಲಿಕೆ ಮಾಡುವಂಥದ್ದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಾವು ಯಾವುದಕ್ಕೆ ಅನ್ವಯ ಆಗುತ್ತೆ, ಯಾವ ಕಾನೂನು ನಮಗೆ ಅನ್ವಯ ಆಗುತ್ತೆ, ನಮ್ಮ ವರಮಾನ ಏನಿದೆ, ಯಾವ ಮೂಲಗಳಿಂದ ವರಮಾನ ಇದೆ, ನಮ್ಮ ವರಮಾನವನ್ನೆಲ್ಲ ನಾವು ಕ್ರೋಢೀಕರಿಸಿ ಸರಿಯಾಗಿ ಆದಾಯ ತೆರಿಗೆ ಪಾವತಿ ಮಾಡ್ತಿದ್ದೀವಾ ಇಲ್ವಾ, ಇಲ್ಲ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಏನು ಸಮಸ್ಯೆ ಆಗುತ್ತೆ, ಸಮಸ್ಯೆ ಬಂದಾಗ ನಾವು ಪೇಚಾಡೋ ಬದಲು ಪರದಾಡೋ ಬದಲು ಈಗಲೇ ನಾವು ಹೇಗೆ ಅದಕ್ಕೆ ಬೇಕಾದಂತಹ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ವಿತಿನ್ ಡ್ಯೂ ಡೇಟ್ ಫೈಲ್ ಮಾಡೋದ್ರಿಂದ ನಮಗಾಗುವಂತಹ ಲಾಭಗಳೇನು, ಅನುಕೂಲಗಳೇನು ಅನ್ನುವಂತಹ ಪ್ರಶ್ನೆ ನಿಮ್ಮದಾಗಿದ್ದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೇರವಾಗಿ ನಿಮಗೆ ಉತ್ತರವನ್ನು ಕೊಡಲಾಗುತ್ತೆ. ಹಾಗೆ ವಿತಿನ್ ಡ್ಯೂ ಡೇಟ್ ಫೈಲ್ ಮಾಡೋದು ಯಾಕೆ ಮುಖ್ಯ ಅಂತ ನಾವು ಯೋಚನೆ ಮಾಡಿದಾಗ ಅದರಿಂದ ಅನೇಕ ಲಾಭಗಳಿದ್ದಾವೆ. ಆ ಲಾಭಗಳೇನು ಅನ್ನುವಂಥದ್ದನ್ನು ಕೂಡ ನಾವು ಮುಂದಿನ ಕೆಲ ನಿಮಿಷಗಳಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಹಾಗಾಗಿ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಲಿಕ್ಕೆ ಹೊರಟಿದ್ದರೆ, ನಿಮಗೆ ವರಮಾನ ಇದ್ದರೆ ಮತ್ತು ನಾನು ಇದುವರೆಗೂ ಇನ್ಕಮ್ ಟ್ಯಾಕ್ಸೇ ಫೈಲ್ ಮಾಡಿಲ್ಲ ನಾನು ಮಾಡಬೇಕಾ ಅನ್ನೋದಾದರೆ, ನೀವು ಪೆನ್ಷನರ್ ಆಗಿದ್ದರೆ, ನೀವು ಪಾಸ್ತಿಯನ್ನು ಮಾರಾಟ ಮಾಡಿದರೆ ಖಂಡಿತ ನೀವು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡಲೇಬೇಕಾಗತ್ತೆ. ಹಾಗಾಗಿ ಯಾರಿಗೆ ಯಾವ ಕಾನೂನು ಅನ್ವಯ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಇವತ್ತಿನ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ನಾನು HR ಪ್ರಭಾಕರ್, ನನ್ನ ಜೊತೆಗಿದ್ದಾರೆ CA ಕೆ ರಘು ಅವರು, ಫಾರ್ಮರ್ ಪ್ರೆಸಿಡೆಂಟ್ ICAI. ನಮಸ್ಕಾರ ರಘು ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆ ನೇರವಾಗಿರಲಿ, ಸ್ಪಷ್ಟವಾಗಿರಲಿ ಮತ್ತು ಇವತ್ತಿನ ಸಬ್ಜೆಕ್ಟ್ ಏನಿದೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್, ಅದರ ಇಂಪಾರ್ಟೆನ್ಸ್ ಬಗ್ಗೆ ಮಾತ್ರ ಇರಲಿ ಅಂತ ಹೇಳ್ತಾ, ನೀವು ಪ್ರಶ್ನೆಯನ್ನು ಕೇಳುವಾಗ ದೂರವಾಣಿಯ ಮೂಲಕ ಪ್ರಶ್ನೆ ಕೇಳಿ, ದೂರವಾಣಿಯಲ್ಲೇ ಉತ್ತರವನ್ನು ಕೇಳಿಸ್ಕೊಳ್ಳಿ. ದಯಮಾಡಿ ನಿಮ್ಮ TV ವಾಲ್ಯೂಮನ್ನು ಮ್ಯೂಟ್ ಮಾಡಿ ಅಂತ ಹೇಳ್ತಾ, ನನ್ನ ಮೊದಲ ಪ್ರಶ್ನೆ, ಇನ್ಕಮ್ ಟ್ಯಾಕ್ಸ್ ಅಂದರೆ ನಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲೇಬೇಕಾ ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟುಕೊಂಡು ಸಾಕಷ್ಟು ಮಂದಿ, ಹಣ ಇರುವಂಥವರು, ಕೆಲವೊಮ್ಮೆ ಹಣ ಇಲ್ಲದಂಥವರು ಕೂಡ ಯೋಚನೆ ಮಾಡ್ತಾರೆ. ಸೊ ಈ ಮೊದಲನೇ ಪ್ರಶ್ನೆಗೆ ಏನು ಹೇಳ್ತೀರಿ? ಪ್ರತಿಯೊಬ್ಬರು ಯಾರ್ಯಾರಿಗೆ ಆದಾಯ ಇದೆಯೋ ಅವರೆಲ್ಲರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಲೇಬೇಕು. ಅಂದರೆ ಆದಾಯ ಅಂದರೆ ನಿಮಗೆ ನಾನಾ ಥರ ಆದಾಯ ಇರ್ಬೋದು. ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ನಾವು ಫಸ್ಟ್ ಹೆಡ್ ಅಂತ ಹೇಳ್ತೀವಿ. ಅಂದರೆ ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಾಗಲಿ, ಸ್ಟೇಟ್ ಗೌರ್ಮೆಂಟಲ್ಲಾಗಲಿ, ಪ್ರೈವೇಟ್ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಾಗ ನಿಮಗೆ ಸ್ಯಾಲ್ರಿ ಬರ್ತದೆ, ಅದ್ರ ಮೇಲೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬೀಳ್ತದೆ. ಎರಡನೇದಾಗಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನಿಮ್ಮ ಹತ್ರ ಒಂದು ಮನೆ ಇರ್ತದೆ, ಬಾಡಿಗೆ ಕೊಟ್ಟಿರ್ತೀರ, ರೆಂಟಲ್ ಇನ್ಕಮ್ ಬರ್ತಾ ಇರ್ತದೆ, ಅದ್ರ ಮೇಲೆ ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕು. ಮೂರನೇದಾಗಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಪ್ರೊಫೆಷನ್ ನಡೆಸ್ಯಾರ, ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೋದು, ಆ ಪ್ರೊಫೆಷ್ನಲ್ ಇನ್ಕಮ್ ಮೇಲೆ ಕೂಡ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ನಾಲ್ಕನೇದಾಗಿ ಕ್ಯಾಪಿಟಲ್ ಗೇನ್ಸ್, ನೀವು ಪ್ರಾಪರ್ಟಿ ಮಾರ್ತೀರಾ ಅಂತ ಇಟ್ಕೊಳ್ಳಿ, ಪ್ರಾಪರ್ಟಿ ಮಾರಿದಾಗ ಅದ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಆ್ಯಂಡ್ ಲಾಸ್ಟ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಅಂದರೆ ನಾನಾ ರೀತಿಯ ಅದರ್ ಇನ್ಕಮ್ ಏನೇನಿರುತ್ತೆ, ಬ್ಯಾಂಕ್ ಇಂಟ್ರೆಸ್ಟು ಮತ್ತು ಈಕ್ವಿಟಿ ಶೇರ್ಸಿಂದ ಡಿವಿಡೆಂಡು, ಮ್ಯೂಚುವಲ್ ಫಂಡ್ಸಿಂದ ಡಿವಿಡೆಂಡ್ ಏನಿದ್ರೂ, ಏನೇ ಥರದ ಆದಾಯ ಇದ್ರೂ ಎಲ್ಲ ನೀವು ಅದನ್ನು ಗೌರ್ಮೆಂಟ್ಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮೂಲಕ ಡಿಕ್ಲೇರ್ ಮಾಡಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈ ವರ್ಷ 4 ಲಕ್ಷವರೆಗೂ ದೇರ್ ಇಸ್ ನೋ ನೀಡ್ ಟು ಫೈಲ್ ದ ರಿಟರ್ನ್. 4 ಲಕ್ಷಕ್ಕಿಂತ ಹೆಚ್ಚಿದ್ದರೆ ನೀವು ರಿಟರ್ನ್ಸ್ ಕಂಪಲ್ಸರಿಯಾಗಿ ಫೈಲ್ ಮಾಡಬೇಕು. ನೀವು ಮಾಡಿಲ್ಲ ಅಂದರೆ ನಿಮ್ಗೆ ನಾಳೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರ್ಬೋದು. ಬಿಕಾಸ್ ನಿಮ್ಗೆ ತಿಳಿದಿರೋ ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲ ಇನ್ಫಾರ್ಮೇಷನ್ನು ನಾನಾ ರೀತಿಯಿಂದ ಬ್ಯಾಂಕ್ಸ್ಗಳಿಂದ, ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಂದ, ಮ್ಯೂಚುವಲ್ ಫಂಡ್ಸ್ ಆಫೀಸ್ಗಳಿಂದ ಎಲ್ಲ ಇನ್ಫಾರ್ಮೇಷನ್ ಬರ್ತದೆ. ನೀವು ಕೊಟ್ಟಿಲ್ಲ ಅಂದರೆ ನಿಮಗೆ ಅದು ತೊಂದರೆ ಆಗ್ತದೆ. ಆ್ಯಂಡ್ ಇನ್ನೊಂದು ಏನಂದರೆ ಪ್ರಭಾಕರ್ ಅವರೇ, ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ, ಒಂದು ನಾವು ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದು. ಬೇರೆ ಬಿಗ್ಗೆಸ್ಟ್ ಅಡ್ವಾಂಟೇಜ್, ನೀವು ಒಂದು ಹೌಸಿಂಗ್ ಲೋನ್ ಅಪ್ಲೈ ಮಾಡ್ತೀರಾ, ನೀವು ಬ್ಯಾಂಕ್ ಹೋದಾಗ ಕೇಳ್ತಾರೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದೀರಾ, ಲಾಸ್ಟ್ 3 ಇಯರ್ಸ್ ರಿಟರ್ನ್ ಕೊಡ್ತೀರಾ. ಯಾಕೆಂದ್ರೆ ಅವ್ರು ನಿಮಗೆ ಇನ್ಕಮ್ ಎಷ್ಟಿದೆ ಏನು ಅಂತ ಗೊತ್ತಾಗೋದಕ್ಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನೇ ಒಂದು ಬೇಸ್. ಪರ್ಸನಲ್ ಲೋನ್ ಅಪ್ಲೈ ಮಾಡ್ಬೋದು, ಇಲ್ಲದ್ರೆ ನೀವು ವೆಹಿಕಲ್ ಲೋನ್ ಕಾರ್ ಲೋನ್ ಅಪ್ಲೈ ಮಾಡ್ಬೋದು, ಅದಕ್ಕೆಲ್ಲ ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅತ್ಯಗತ್ಯ. ಮತ್ತು ನೀವು ವೀಸಾಗ ಅಪ್ಲೈ ಮಾಡ್ತೀರಾ, ಅಮೆರಿಕಾಗೆ ಹೋಗಬೇಕು ಹೈಯರ್ ಎಜುಕೇಷನ್ಗೆ, ಅಥವಾ ನೀವು ಫಾರಿನ್ ಟ್ರಾವೆಲ್ ಮಾಡಬೇಕು ಫಾರ್ ಟೂರಿಸಮ್ ಅಂತ ಹೇಳಿದ್ರು ನೀವು ವೀಸಾ UK ಆಗಲಿ, ಅಮೆರಿಕಾ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಅವ್ರು ಲಾಸ್ಟ್ 2 ಇಯರ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕೇಳ್ತಾರೆ. ಮತ್ತು ನಾನಾ ಥರ ಇನ್ಕಮ್ಗೆ TDS ಡಿಡಕ್ಟ್ ಮಾಡ್ತಾರೆ. ನೀವು ರೀಫಂಡ್ ಕ್ಲೇಮ್ ಮಾಡಬೇಕು ಅಂದ್ರೂ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು. ಕೊನೆಯದಾಗಿ ಏನಂದರೆ
ನೀವು ಲಾಸ್ ಇದೆ ಅಂತ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರೋ ಆ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ನೀವು ರಿಟರ್ನ್ ಫೈಲ್ ಮಾಡಿದ್ರೆ ಅದನ್ನು 8 ವರ್ಷ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ನೆಕ್ಸ್ಟ್ ಇಯರ್ ಪ್ರಾಫಿಟ್ ಇತ್ತು ಅಂದರೆ ಆ ಲಾಸ್ನ ಆದ್ಮೇಲೆ ಕ್ಯಾರಿ ಫಾರ್ವರ್ಡ್. ಇದರಿಂದ ಏನಾಗ್ತಾ ಇದೆ, ಪ್ರತಿಯೊಬ್ಬರೂ ಯಾರ್ಯಾರಿಗೆ ಆದಾಯ ಇದೆಯೋ 4 ಲಕ್ಷಕ್ಕಿಂತ ಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಉತ್ತಮ ಅಂತ ನಾನು ವೀಕ್ಷಕರಿಗೆ ಹೇಳ್ತೀನಿ. ವೀಕ್ಷಕರೇ, ನಾನು ಇನ್ಕಮ್ ಟ್ಯಾಕ್ಸ್ ನಾನೊಬ್ಬ ಫೈಲ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅಥವಾ ನಾನು ಫೈಲ್ ಮಾಡಿಲ್ಲ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಾಕಷ್ಟು ಸೋರ್ಸಸ್ಸಿಂದ ಮಾಹಿತಿ ಹೋಗುತ್ತೆ. ಅದು ಆ್ಯನ್ಯುಯಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಮೂಲಕ ನಮಗೆ ರಿಫ್ಲೆಕ್ಟ್ ಆಗುತ್ತೆ, ನಾವು ಕೂಡ ಅದನ್ನು ನೋಡ್ಕೊಳ್ತೇವೆ. ಹಾಗೆ ಇದರ ಜೊತೆಗೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟೋದ್ರಿಂದ ಏನಾಗತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ, ಈ ದೇಶದ ಅಭಿವೃದ್ಧಿ ಕಾರ್ಯದಲ್ಲಿ ನೀವು ಕೂಡ ಪಾಲುದಾರರಾಗ್ತೀರಿ. ನೀವು ಕಟ್ಟುವಂತಹ ತೆರಿಗೆಯಿಂದ ನಾವೀಗ ಏನೆಲ್ಲ ನಾವು ಅಭಿವೃದ್ಧಿ ಕಾರ್ಯಗಳನ್ನು ನೋಡ್ತೇವೆ ಅದೆಲ್ಲವೂ ಕೂಡ ನಮ್ಮ ಹಣದಿಂದಲೇ ಅನ್ನುವಂಥ ಒಂದು ಸತ್ಯವನ್ನು ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಸೊ ನಮ್ಮ ಭಾರತ ದೇಶದ ಸುಮಾರು 6%ಗಿಂತಲೂ ಹೆಚ್ಚಿನ ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರೆ. ಕಳೆದ ವರ್ಷ ನಾವು ನೋಡೋದಾದರೆ 25,87,000 ಕೋಟಿ ಆದಾಯ ತೆರಿಗೆಯ ಮೂಲಕ, ಅಂದರೆ ನೇರ ತೆರಿಗೆಯ ಮೂಲಕ ಸರ್ಕಾರಕ್ಕೆ ಬಂದಂತಹ ರಾಜಸ್ವ ಆಗಿದೆ. ಹಾಗಾಗಿ ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನೋ ಹಾಗೆ ನಾವು ಕಟ್ಟುವಂತಹ ಪ್ರತಿ ತೆರಿಗೆ ಭಾರತದ ಅಭಿವೃದ್ಧಿಗೋಸ್ಕರ ಅದು ಬಳಕೆಯಾಗತ್ತೆ ಅಂತ ಹೇಳ್ತಾ, ಹೀಗೆ ನಾವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಮಾತನಾಡಿದ್ವಿ. ಮತ್ತು ಈ ಸಿನಿಕತನ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸು ನಾನು ಫೈಲ್ ಮಾಡಲೇಬೇಕಾ ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇಟ್ಕೊಂಡು ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಅಥವಾ ನಾನು ಪೆನ್ಷನ್ ರಿಟೈರ್ಡ್ ಆಗಿದ ತಕ್ಷಣ ಇನ್ಕಮ್ ಟ್ಯಾಕ್ಸೇ ಇಲ್ಲವಂತೆ. ಈ ಅಂತೆ ಕಂತೆಗಳ ನಡುವೆ ಈ ಸುಮಾರು ಜನ ತಪ್ಪು ಸಂದೇಶ ರವಾನೆ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ? ನನ್ನ ಸಜೆಷನ್ ಏನಂದರೆ, ಪ್ರತಿಯೊಬ್ಬರು ತಮ್ಮ ಒಂದು ಆದಾಯನ ನೀವೆಲ್ಲ ಟೋಟಲ್ ಏನೇನಿದೆಯೋ ಇನ್ಕಮ್ ಎಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡಿ 4 ಲಕ್ಷಕ್ಕಿಂತ ಜಾಸ್ತಿ ಇದ್ದಾಗ ರಿಟರ್ನ್ ಫೈಲ್ ಮಾಡೋದು ಉತ್ತಮ. ನಿಮ್ಗೆ 2 ಆಪ್ಷನ್ ಇದೀಗ. ಹೊಸ ಟ್ಯಾಕ್ಸ್ ರಿಜಿಮ್ ಅಂತ ಈಗ ಗೌರ್ಮೆಂಟ್ ಅವ್ರು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಈ ಹೊಸ ಟ್ಯಾಕ್ಸ್ ರಿಜಿಮಲ್ಲಿ ಏನಾಗ್ತದೆ ಅಂದರೆ, ನಿಮಗೆ ನಾನಾ ರೀತಿಯ ಒಂದು ಡಿಡಕ್ಷನ್ಸ್ ಮೊದಲು ಏನು ಸಿಗ್ತಾ ಇತ್ತು, ಈಗ ಮೊದಲು ATC ಅಂತ ಇರ್ತಾ ಇತ್ತು. ATC 1,50,000 ರೂಪೀಸ್ ನೀವು ಹೌಸಿಂಗ್ ಲೋನ್ ಇಂಟ್ರೆಸ್ಟು, PPF ಅಥವಾ NSS ಕಾಂಟ್ರಿಬ್ಯೂಷನ್ ಮಾಡಿದಾಗ ನಿಮಗೆ ಡಿಡಕ್ಷನ್ಸ್ ಕೊಡ್ತಾಯಿದ್ರು. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಮಾಡ್ತಾ ಇರೋ 50,000 ರೂಪಾಯಿವರೆಗೂ ಕೊಡ್ತಾಯಿದ್ರು. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದ್ದಾಗ ಒಂದು 50,000 ರೂಪೀಸ್ವರೆಗೂ ಕೊಡ್ತಾಯಿದ್ರು. ಈ ಹೊಸ ರಿಜಿಮಲ್ಲಿ ಡಿಡಕ್ಷನ್ಸ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಟ್ಯಾಕ್ಸ್ ಸ್ಲ್ಯಾಬ್ನ ತುಂಬ ಕಡಿಮೆ ಮಾಡಿದ್ದಾರೆ. ಈಗ ಅಪ್ ಟು 4 lakhs ನಿಲ್. ಈಗ ನೀವು ಟ್ಯಾಕ್ಸ್ ಕಟ್ಟೋ ನೆಸಿಟಿನೇ ಇಲ್ಲ. 4 to 8 lakhs 5% ಆಗಿ ಈಗ ನಾವು ಪೇ ಮಾಡಬೇಕಾಗ್ತದೆ. ಸೊ ನಿಮ್ಗೇನಾದರೂ 12 ಲಕ್ಷ ತನಕ ಇನ್ಕಮ್ ಇದ್ದರೆ, ವಿತಿನ್ 12 lakhs ಇದ್ದರೆ ನೀವು ಟ್ಯಾಕ್ಸ್ ಕಟ್ಟೋ ನೆಸೆಸಿಟಿನೇ ಬರೋದಿಲ್ಲ. ಇದು ಹೊಸ ರಿಜಿಮಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬ ಜನರಿಗೆ ಹೊಸ ರಿಜಿಮ್ ಬೆನಿಫಿಟ್ ಆಗ್ತಾ ಇದೆ. ನೀವು ಕೇಳ್ಬೋದು, ಸರ್ ಹೊಸ ರೆಜಿಮ್ ಬೆಟ್ರಾ ಹಳೆ ರೆಜಿಮ್ ಬೆಟ್ರಾ ಅಂತ. ಅದಕ್ಕೊಂದು ಉತ್ತರ ಅಂತ ಕೊಡೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರು ಏನು ಮಾಡಬೇಕು ಅಂದರೆ, ನಿಮ್ಮ ಟೋಟಲ್ ಇನ್ಕಮ್ ಏನಿದೆಯೋ ಹೊಸ ರೆಜಿಮಲ್ಲಿ ಹಳೆ ರೆಜಿಮಲ್ಲಿ ಕಂಪ್ಯಾರಿಸನ್ ಮಾಡಿ ನಿಮ್ಗೆ ಯಾವುದು ಬೆನಿಫಿಟ್ ಇದೆಯೋ ಅದರಲ್ಲಿ ನೀವು ಫೈಲ್ ಮಾಡಬೇಕು. ಒಂದು ಪಕ್ಷ ನಿಮಗೆ ಡಿಫಾಲ್ಟ್ ರೆಜಿಮ್ ಅಂತ ಹೇಳ್ತಾರೆ, ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದಾಗ ಹೊಸ ರೆಜಿಮಲ್ಲಿ ತೊಗೊತದೆ. ಇಲ್ಲ ನನಗೆ ಹಳೆ ರೆಜಿಮ್ ಬೆನಿಫಿಟ್ ಇದೆ ಅಂದರೆ ಅದಕ್ಕೊಂದು ಫಾರ್ಮ್ ಇದೆ 10IEA ಅಂತ. ಆ ಒಂದು ಫೈಲ್ ಮಾಡಿದ್ರೆ ಫಾರ್ಮು ನೀವು ಹಳೆ ರೆಜಿಮಲ್ಲಿ ತಾವು ಫೈಲ್ ಮಾಡ್ಬೋದು. ಇನ್ನೊಂದೇನೆಂದರೆ, ಇಂಡಿವಿಜುವಲ್ಸ್ ಅಂದರೆ ಪ್ರತಿ ವರ್ಷ ನೀವು ಚೂಸ್ ಮಾಡ್ಬೋದು. ಓಲ್ಡ್ ರಿಜಿಮ್ ಆದರೂ ಸೆಲೆಕ್ಟ್ ಮಾಡ್ಬೋದು, ನ್ಯೂ ರಿಜಿಮ್ ಆದರೂ ಸೆಲೆಕ್ಟ್ ಮಾಡ್ಬೋದು. ಬಟ್ ಏನಾದರೂ ಬಿಸ್ನೆಸ್ ಇನ್ಕಮ್ ಅವರ ಪ್ರೊಫೆಷನಲ್ ಇನ್ಕಮ್ ಇದ್ದರೆ, ನೀವು ಅಸ್ಯೂಮಿಂಗ್ ಈ ವರ್ಷ ನ್ಯೂ ರಿಜಿಮ್ ಸೆಲೆಕ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, ನೀವು ವಾಂಟ್ ಟು ಗೋ ಟು ದ ಓಲ್ಡ್ ರಿಜಿಮ್, ಯು ಟು ಫೈಲ್ ದ ಫಾರ್ಮ್. ಒಂದು ಸತಿ ಸೆಲೆಕ್ಟ್ ಆದಮೇಲೆ ಒಂದೇ ಒಂದು ಅವಕಾಶ ನಿಮಗೆ ಸಿಗ್ತದೆ. ಅದರಿಂದ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಯಾವ ರಿಜಿಮ್ ಸೆಲೆಕ್ಟ್ ಮಾಡ್ತೀರಾ ಅಂತ. ನಾವು ಮಾನ್ಯ ನಿರ್ಮಲಾ ಸೀತಾರಾಮನ್ ಅವ್ರ ಫೈನಾನ್ಸ್ ಮಿನಿಸ್ಟರ್ ಅವ್ರು ಬ್ಯಾಂಗ್ಳೂರ್ ಬಂದಾಗ ಒಂದು ಸಭೆ ಇತ್ತು. ಈ ಒಂದು ನ್ಯೂ ರಿಜಿಮ್ ಇಂಟ್ರಡ್ಯೂಸ್ ಮಾಡಿದಾಗ ಟ್ಯಾಕ್ಸ್ ಪೇಯರ್ಸ್ ಜೊತೆ ಮತ್ತು ಲೆಕ್ಕ ಪರಿಶೋಧಕರ ಜೊತೆ ಒಂದು ಇಂಟರಾಕ್ಷನ್ ಆಯಿತು. ನಾವು ಕೇಳಿದ್ವಿ, ನೀವು ಈ ಥರ ನ್ಯೂ ರಿಜಿಮಲ್ಲಿ ಟ್ಯಾಕ್ಸ್ ರೇಟ್ಸ್ ಕಡಿಮೆ ಮಾಡಿದ್ದೀರಾ, ಓಲ್ಡ್ ರಿಜಿಮಲ್ಲಿ ಏನಕ್ಕೆ ಮಾಡ್ತಾ ಇಲ್ಲ ಅಂದರೆ, ಅವರು ಓಲ್ಡ್ ರಿಜಿಮಲ್ಲಿ ನಾವು ಎಷ್ಟೊಂದು ಎಕ್ಸಾಮ್ಷನ್ಸ್ ಕೊಟ್ಟಿದ್ದೀವಿ, ಅದರಿಂದ ನಾವು ಅದ್ರಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡ್ತಾ ಇಲ್ಲ. ಬಟ್ ನಿಮಗೆ ಬೆನಿಫಿಟ್ ಬೇಕು ಅಂದರೆ ಹೊಸ ರೆಜಿಮ್ ಹೋಗಿ ನಾವು ಅದನ್ನೇ ಎನ್ಕರೇಜ್ ಮಾಡ್ತಾ ಇದ್ದೀವಿ ಅಂತ ಫಿನಾನ್ಸ್ ಮಿನಿಸ್ಟರ್ ಅವರು, ನಿರ್ಮಲಾ ಸೀತಾರಾಮನ್ ಅವರು ನೀವು ಏನು ಸಭೆಯಲ್ಲಿ ಭಾಗವಹಿಸಿದ್ರಿ, ಅಲ್ಲಿ ಕೊಟ್ಟಂತಹ ಉತ್ತರ ಇದು. ವೀಕ್ಷಕರೇ, ನ್ಯೂ ರೆಜಿಮ್ ಅಥವಾ ಓಲ್ಡ್ ರೆಜಿಮ್ ಏನು, ಇದಕ್ಕೆ ವ್ಯತ್ಯಾಸ ಏನು ಅನ್ನೋದಾದರೆ, ನೀವು ಯಾವುದೇ ಒಂದು ಸೇವಿಂಗ್ಸನ್ನು ಮಾಡಿದರೆ ನೀವು ಓಲ್ಡ್ ರೆಜಿಮ್ಗೆ ಹೋದರೆ ಆ ಸೇವಿಂಗ್ಸನ್ನು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ಚಾಪ್ಟರ್ 6A ಇರ್ಬೋದು, ATC, ATCCD, ATD ಈ ಥರ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಇಲ್ಲ ನಾನು ಏನೂ ಸೇವಿಂಗ್ಸೇ ಮಾಡಿಲ್ಲ, ಐ ವಿಲ್ ಗೋ ಡೈರೆಕ್ಟ್ಲಿ ಟು ದ ನ್ಯೂ ರೆಜಿಮ್ ಅಂದರೆ ಅದಕ್ಕೂ ಕೂಡ ನಿಮ್ಗೆ ಅವಕಾಶ ಇದ್ದೇ ಇದೆ. ಸೊ
ಸೊ 12 ಲಕ್ಷದವರೆಗೂ ನಿಮಗೆ ವರಮಾನ ಇದ್ದರೆ ಅಲ್ಲಿ ನಿಮಗೆ ಯಾವುದೇ ರೀತಿಯ ತೆರಿಗೆ ಬರೋದಿಲ್ಲ. 12 ಲಕ್ಷ ಕ್ರಾಸ್ ಆದರೆ ಮಾತ್ರ ನಿಮಗೆ ತೆರಿಗೆ ಬರುತ್ತೆ. ಅದರಲ್ಲೂ ಕೂಡ ಸ್ಯಾಲರಿಡ್ ಎಂಪ್ಲಾಯೀಸ್ ಆದರೆ ನಿಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರೋದ್ರಿಂದ 12,50,000ವರೆಗೂ ನಿಮಗೆ ತೆರಿಗೆ ಬರೋದಿಲ್ಲ. ಹಾಗಾಗಿ ಇದರ ಜೊತೆಗೆ ಈ ನ್ಯೂ ರೆಜಿಮ್ ಮತ್ತು ಓಲ್ಡ್ ರೆಜಿಮ್ ಯಾವುದೇ ಕನ್ಫ್ಯೂಷನ್ ಬೇಡ. ನಿಮಗೆ ಡಿಡಕ್ಷನ್ಸ್ ಇದೆಯಾ, ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಇದೆಯಾ, ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಇದೆಯಾ, PPF ಇದೆಯಾ, GPF ಇದೆಯಾ, EPF ಇದೆಯಾ, ಈ ಥರದ್ದೆಲ್ಲ ನೋಡಿಕೊಂಡು ಮೆಡಿಕ್ಲೈಮ್ ಇನ್ಶೂರೆನ್ಸ್ ಪಾಲಿಸಿ ಇದೆಯಾ, ಪ್ರೀಮಿಯಂ ಕಟ್ಟಿದ್ದೀರಾ, ಇದೆಲ್ಲವನ್ನು ನೋಡಿಕೊಂಡು ಯು ಕ್ಯಾನ್ ಚೂಸ್ ವೆದರ್ ಓಲ್ಡ್ ರೆಜಿಮ್ ಆರ್ ನ್ಯೂ ರೆಜಿಮ್. ಸೊ ದಟ್ ಈಸ್ ಲೆಫ್ಟ್ ಟು ಯು. ನಿಮ್ಮ ಇನ್ಕಮ್ ನೋಡಿಕೊಂಡು ನೀವು ಡಿಸೈಡ್ ಮಾಡುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾ, ಇದರ ಜೊತೆಗೆ ಈ ತುಂಬ ಜನ ಏನು ಮಾಡ್ತಾರೆ ಅಂದರೆ ಕಡೆಯ ದಿನದವರೆಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂಥ ಗೋಜಿಗೆ ಹೋಗೋದಿಲ್ಲ. ಸೊ ಯಾಕೆ ಈ ಮನಸ್ಥಿತಿ ನಮಗೆ? ಈಗ ಏನಾಗ್ತದೆ, ಎಲ್ಲರಿಗೂ ವರ್ಕ್ ಪ್ರೆಷರ್ ಅನ್ನೋದು ಇರ್ತದೆ. ನಾವು ಜನರಲ್ಲಾಗಿ ಅಬ್ಸರ್ವ್ ಮಾಡ್ತೀವಿ. ನಮ್ಮೊಂದು ಸ್ಯಾಂಪಲ್ ಪ್ರಕಾರ ಒಂದು 3 to 10 ಜನದಲ್ಲಿ ಒಂದು 3 to 4 ಪೀಪಲ್ ಆರ್ ವೆರಿ ಪ್ರಾಂಪ್ಟ್ ಇನ್ ಫೈಲಿಂಗ್ ದ ಟ್ಯಾಕ್ಸ್ ರಿಟರ್ನ್ಸ್. ಅವರೆಲ್ಲ ಡೀಟೇಲ್ಸ್ ತೊಗೊಂಡ್ಬಿಡ್ತಾರೆ, ಬ್ಯಾಂಕ್ ಸ್ಟೇಟ್ಮೆಂಟ್ಸು, ಮತ್ತು ಅವ್ರು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ, ಎಲ್ಲೆಲ್ಲಿ ಪ್ರಾಪರ್ಟೀಸ್ ಮಾಡಿದ್ದಾರೆ, ಎಲ್ಲ ಡೀಟೇಲ್ಸ್ ತಂದು ಕೊಡ್ತಾರೆ. ಇನ್ನೊಂದು 30% ಅವರು ಆಯಿತು ನೋಡೋಣ, ಲಾಸ್ಟ್ ಡೇಟ್ ವೆಯ್ಟ್ ಮಾಡೋಣ ಅಂತಾರೆ. ಇನ್ನು ಕೆಲವರು ಆಯ್ತು ಇನ್ನೂ ಟೈಮ್ ಇದೆಯಲ್ಲ, ಲಾಸ್ಟಲ್ಲಿ 31 ಡಿಸೆಂಬರ್ವರೆಗೂ ಟೈಮ್ ಇದೆಯಲ್ಲ, ಫೈಲ್ ಮಾಡೋಣ ಅಂತ ಜನ ಹೇಳ್ತಾರೆ. ಅದರಿಂದ ಈಗ ಏನು ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ ಅವರು ಡ್ಯೂ ಡೇಟ್ಸ್ ಕೊಟ್ಟಿದ್ದಾರೆ. ಆ ಡ್ಯೂ ಡೇಟ್ಸ್ ಹೇಗೆ ಅಂದರೆ 31 ಜುಲೈ, ಪ್ರಭಾಕರ್ ಅವ್ರು ಹೇಳಿದಾಗೆ 31 ಜುಲೈವರೆಗೂ ನಿಮ್ಗೆ ಟೈಮ್ ಇದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದಕ್ಕೆ. 31 ಆಗಸ್ಟ್ವರೆಗೂ ನಿಮಗೆ ಗೌರ್ಮೆಂಟ್ ಅವ್ರು ನಿಮಗೆ ಟೈಮ್ ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದಕ್ಕೆ. ಇದು ನಿಜವಾಗ್ಲೂ ಹೇಳಬೇಕು ಅಂದರೆ ಮೋರ್ ದೆನ್ ಸಫಿಷಿಯಂಟ್ ಅಂತಲೇ ಹೇಳಬೇಕು. ಯಾಕೆಂದರೆ ಎವ್ರಿಥಿಂಗ್ ಟುಡೇ ಈಗ ಇನ್ಫಾರ್ಮೇಷನ್ ಈಸಿಲಿ ಅವೈಲೇಬಲ್. ಈಗ ಬ್ಯಾಂಕ್ ಇಂಟ್ರೆಸ್ಟ್ ಬೇಕು ಅಂದರೆ ನೀವು ಆನ್ಲೈನ್ ಬ್ಯಾಂಕ್ ಅಕೌಂಟ್ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಮ್ಯೂಚುವಲ್ ಫಂಡು ನಿಮ್ಮ ಡಿವಿಡೆಂಡ್ ಎಷ್ಟು ಬೇಕು ಅಂದರೆ ನೀವು ಮ್ಯೂಚುವಲ್ ಫಂಡ್ ಅವ್ರು ನಿಮಗೆ ಆಟೋಮ್ಯಾಟಿಕಾಗಿ ಮೇಲ್ ಕಳಿಸ್ತಾರೆ. ನಿಮಗೆ ಫಾರ್ಮ್ 16ನಲ್ಲಿ ಎಷ್ಟು ಸ್ಯಾಲ್ರಿ ಬಂದಿದೆ ಅಂತ ಗೊತ್ತು. ಇನ್ಫಾರ್ಮೇಷನ್ ಸಿಗೋದು ತುಂಬ ಕಷ್ಟ ಇಲ್ಲ, ತುಂಬ ಈಸಿ. ಸೊ ಅದರಿಂದ ಏನಾಗ್ತದೆ ಅಂದರೆ ನೀವು 31 ಆಗಸ್ಟ್ ಒಳಗಡೆ ನೀವು ಬಿಸ್ನೆಸ್ ಇನ್ಕಮ್ ಇದ್ದಾಗ ನೀವು ಫೈಲ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಲೆಟಸೇ 1 crore ಮೇಲೆ ಟರ್ನರ್ ಇದ್ದಾಗ ಟ್ಯಾಕ್ಸ್ ಆಡಿಟ್ ಅಂತ ನಾವೇನು ಹೇಳ್ತೀವೋ 31 ಅಕ್ಟೋಬರ್ವರೆಗೂ ಟೈಮ್ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಇದ್ದಾಗ 30th ನವಂಬರ್ ಆ್ಯಂಡ್ ಫೈನಲಿ ನಿಮಗೆ ಈ ಒಂದು 4 ಡೇಟಲ್ಲಿ ನಿಮ್ಗೆ ಫೈಲ್ ಆಗಿಲ್ಲ ಅಂದರೆ ನೀವು ಬಿಲೇಟೆಡ್ ರಿಟರ್ನ್ ಬೇಕಾದರೂ ಫೈಲ್ ಮಾಡ್ಬೋದು. ಅದಕ್ಕೆ ಲಾಸ್ಟ್ ಡೇಟ್ 31 ಡಿಸೆಂಬರ್ 2026. ಅದಾದಮೇಲೆ ನೀವು ರಿಟರ್ನ್ ಫೈಲ್ ಮಾಡೋದಕ್ಕೆ ಆಗೋದಿಲ್ಲ. ಒಂದೇನು ಅಂದರೆ ಡಿಲೇ ಮಾಡಿದಷ್ಟು ಏನಾಗ್ತದೆ, ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಮತ್ತು 234A ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಪ್ಲಸ್ ಅದರಿಂದ ಲೇಟ್ ಫೈಲಿಂಗ್ ಫೀ ಕೂಡ ಕೊಡಬೇಕು. ಅದರಿಂದ ಎಲ್ಲರೂ ಏನು ಮಾಡಬೇಕು ಅಂದರೆ ಕೊಟ್ಟಿರೋ ಟೈಮ್ ಲೈನ್ ಒಳಗಡೆ ಮಾಡೋದು ಉತ್ತಮ. ಅದರಿಂದ ನಿಮ್ಗೆ ಬೆನಿಫಿಟ್ಟು. ಸೊ ದಟ್ ಯು ಡೋಂಟ್ ಗೆಟ್ ಎನಿ ನೋಟಿಸ್. ನೀವು ಡಿಲೇ ಮಾಡಿದಷ್ಟು ನಿಮಗೆ ಪ್ರಾಬ್ಲಮ್ ಅಂತ ನಾನು ಹೇಳ್ತೀನಿ. ವೀಕ್ಷಕರೇ, ರಘು ಅವರು ಹೇಳ್ದಂಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಬಿಲೇಟೆಡ್ ರಿಟರ್ನು ಅಥವಾ ಏನು ಡಿಲೇಡ್ ರಿಟರ್ನ್ ಮಾಡೋದ್ರಿಂದ ನಮ್ಗೆ ಆಗ್ತಕ್ಕಂತಹ ನಷ್ಟ ಏನಪ್ಪ ಅಂದರೆ, ನಾವು ವ್ಯವಹಾರಸ್ಥರಾಗಿದ್ದರೆ ನಮ್ಮ ಬಿಸ್ನೆಸ್ ಇನ್ಕಮಲ್ಲಿ ಲಾಸಸ್ ಇದ್ದರೆ, ಸೊ ವಿ ಆರ್ ನಾಟ್ ಸಪೋಸ್ ಟು ಕ್ಯಾರಿ ಫಾರ್ವರ್ಡ್ ಆಫ್ಟರ್ ಡ್ಯೂ ಡೇಟ್ಸ್ ಫೈಲ್ ಮಾಡಿದ್ರೆ ನಮಗದು ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು. ಎರಡನೇದು, ಇನ್ ಕೇಸ್ ನೀವು ಲಾಸ್ ಅಂತ ತೋರಿಸಿದ್ರೂ ಕೂಡ ಸೊ ಲಾಸ್ ಕ್ಯಾರಿ ಫಾರ್ವರ್ಡ್ ಆಗದೇ ಇರೋದ್ರಿಂದ ಅದು ನಿಮಗೆ ಆಗುವಂತಹ ನಷ್ಟ. ಬಟ್ ಇಂಟ್ರೆಸ್ಟ್ ಅಂಡರ್ ಸೆಕ್ಷನ್ 234A, 234B, 234C ಲಯಬಿಲಿಟಿ ಜಾಸ್ತಿ ಆದ ಹಾಗೆಲ್ಲ ನೀವು ಇಂಟ್ರೆಸ್ಟನ್ನು ಜಾಸ್ತಿ ಕಟ್ಟಬೇಕಾಗತ್ತೆ. ಸೊ ಮೂರನೇದು, ಯಾವುದೇ ಒಂದು ಕಾರಣಕ್ಕೆ ಮತ್ತೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡೋದಾದರೆ, ಡ್ಯೂ ಡೇಟ್ ಮುಗಿದೋಗಿದ್ರೆ ಮತ್ತೆ ನೀವು ಅಲಾಂಗ್ ವಿತ್ ಪೆನಾಲ್ಟಿ, ನಾನು ಹೇಳ್ತಾ ಇದ್ದೀನಿ ಡಿಸೆಂಬರ್ ನಂತರ ಮಾಡೋದಾದರೆ ನೀವು ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ 25%, ಮಾರ್ಚ್ ನಂತರ ಮಾಡೋದಾದರೆ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ 50%, ಇದು ಕೂಡ ಫೀಸನ್ನು ಕಟ್ಟಬೇಕಾಗತ್ತೆ. ಹಾಗಾಗಿ ವಿತಿನ್ ಡ್ಯೂ ಡೇಟ್ ನಮಗೆ ಅವಕಾಶ ಸಿಕ್ಕಾಗ ನಾವು ಫೈಲ್ ಮಾಡಿಕೊಳ್ಳುವಂಥದ್ದು ಜಾಣತನ. ನಮ್ಮ ಹಣವನ್ನು ಉಳಿಸ್ಕೊಳ್ಳುವಂಥದ್ದು ನಮ್ಮ ಜಾಣತನ. ಭಾಳ ಕಷ್ಟಪಟ್ಟು ದುಡ್ದಿರ್ತೀವಿ, ಹಾಗಾಗಿ ವೃಥಾ ಯಾಕೆ ಕಟ್ಟಬೇಕು, ಎಷ್ಟು ಕಟ್ಟಬೇಕು ಅಷ್ಟು ಮಾತ್ರ ಕಟ್ತೀವಿ ಅನ್ನುವಂಥದ್ದು ನಮ್ಮ ಜಾಣತನವನ್ನು ತೋರುತ್ತೆ. ಬನ್ನಿ ಹಾಗಾದರೆ ಈ ವರ್ಷ ನಾವು 25-26 ಫಿನಾನ್ಷಿಯಲ್ ಇಯರ್ ಏನಿದೆ ರಘು ಅವರೇ, ಈ ಬದಲಾವಣೆಗಳು, ಮೇಜರ್ ಚೇಂಜಸ್ ಅಂತ ನಾವು ಮಾತನಾಡೋದಾದರೆ ಯಾವ ಅಂಶಗಳನ್ನು ನಮ್ಮ ವೀಕ್ಷಕರಿಗೆ ಹೇಳ್ತೀರಿ? ಈಗ ಎಲ್ಲರಿಗೂ ತಿಳಿದಿರೋ ಹಾಗೆ ನಾನು ಹೇಳಿದ್ದೆ, ನ್ಯೂ ರಿಜಿಮ್ ಇಸ್ ದಟ್ ಇಸ್ ಅ ನ್ಯೂ ಚೇಂಜ್ ದಟ್ ಹ್ಯಾಸ್ ಹ್ಯಾಪನ್. ಅದರಿಂದ ನೀವು ನ್ಯೂ ರಿಜಿಮ್ ಪ್ರಿಫರ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ರೇಟ್ಸ್ ಕಡಿಮೆ ಬರ್ತದೆ, ಟ್ಯಾಕ್ಸ್ ಕೂಡ ಕಡಿಮೆ ಆಗ್ತದೆ. ಒಂದು. ಎರಡನೇದಾಗಿ ನಿಮ್ಗೆ ತಿಳಿದಿರೋ ಹಾಗೆ ಈಗ ಅನಾಲಿಟಿಕ್ಸ್ ತುಂಬ ಯೂಸ್ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು. ಈ ವರ್ಷ ಏನು ಹೇಳಿದ್ದಾರೆ ಅಂದರೆ ಲಾಟ್ ಆಫ್ ಅಡಿಷ್ನಲ್ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ. ಈಗ ಪ್ರಾಪರ್ಟಿ ನೀವೇನಾದರೂ ಮಾರಿದರೆ ಆ ಅಡಿಷ್ನಲ್ ಡೀಟೇಲ್ಸ್, ಆ ಪ್ರಾಪರ್ಟಿ ಯಾವಾಗ ತೊಗೊಂಡ್ರಿ ತಾವು, ಎಷ್ಟು ಮಾಡಿದ್ದೀರಾ, ಎಲ್ಲಿ ರಿಜಿಸ್ಟರ್ ಮಾಡಿದ್ದೀರಾ, ಎಲ್ಲ ಅಡಿಷ್ನಲ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಇನ್ನೊಂದು ಏನಾಗ್ತಾ ಇದೆ ಅಂದರೆ ಈ ವರ್ಷ GST ಪೋರ್ಟಲ್ ಮತ್ತು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಕೂಡ ಅವರು ಲಿಂಕ್ ಮಾಡ್ತಾ ಇದ್ದಾರೆ. ನೀವು GSTನಲ್ಲಿ ರಿಜಿಸ್ಟರ್ ಮಾಡಿ ಬಿಸ್ನೆಸ್ ಟರ್ನ್ ಓವರ್ ಮಾಡಿ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಲ್ಲ ಅಂದರೆ ಇಮಿಡಿಯೇಟ್ಲಿ ಏನು ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನಿಮ್ಗೊಂದು ನೋಟಿಸ್ ಕಳಿಸ್ತಾರೆ. ನೀವು GSTನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ,
ನೀವು 1 ಕೋಟಿ ಟರ್ನ್ ಓವರ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಲ್ಲ, ದಯವಿಟ್ಟು ನೀವು ರೀಸನ್ಸ್ ಕೊಡಿ ಏನಕ್ಕೆ ಫೈಲ್ ಮಾಡಿಲ್ಲ ಅಂತ ನಿಮ್ಗೊಂದು ನೋಟಿಸ್ ಕಳಿಸ್ಬಿಟ್ಟು ಫೈಲ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ನಾನೇನು ಹೇಳೋದು ಅಂದರೆ GST ಪೋರ್ಟಲ್ ಮೂಲಕ ಕೂಡ ಅವ್ರಿಗೆ ಇನ್ಫಾರ್ಮೇಷನ್ ಬರ್ತದೆ, ನಿಮ್ಮ ಟ್ಯಾಕ್ಸ್ ಫೈಲ್ ಮಾಡಿಲ್ಲ, ದಯವಿಟ್ಟು ಟ್ಯಾಕ್ಸ್ ಫೈಲ್ ಮಾಡಿ, ನೀವು ಮಾಡಿಲ್ಲ ಅಂದರೆ ನಿಮಗೆ ಇಂಟ್ರೆಸ್ಟು ಪೆನಾಲ್ಟಿ ಬರ್ತದೆ ಅಂತ ಹೇಳ್ತಾರೆ. ಮತ್ತು ನೀವು ಫಾರಿನ್ ಟ್ರಾವೆಲ್ ಹೋಗಿರ್ತೀರಾ ಅಂತ ಇಟ್ಕೊಳ್ಳಿ, ಲೆಟರ್ಸೇ ನೀವು ಫಾರಿನ್ ಎಕ್ಸ್ಚೇಂಜ್ ಪರ್ಚೇಸ್ ಮಾಡಿರ್ತೀರಾ, ಏರ್ ಟಿಕೆಟ್ಸ್ ತೊಗೊಂಡಿರ್ತೀರಾ, ಟ್ರಾವೆಲ್ ಆ್ಯಂಡ್ ಆಪರೇಟರ್ಸ್ಗೆ ನೀವು ಹಣ ಕೊಟ್ಟಿರ್ತೀರಾ, ಅದ್ರ ಮೇಲೆ ನಿಮ್ಗೆ TCS ಮಾಡಿರ್ತಾರೆ, ಅದ್ರ ಮೇಲೆ ನಿಮ್ಗೇನು ಟ್ಯಾಕ್ಸ್ ಬೀಳೋದಿಲ್ಲ. ಬಟ್ ನೀವು ನಿಮ್ಮ ವರಮಾನ, ದಟ್ ಇಸ್ ನಿಮ್ಮ ಆದಾಯಕ್ಕಿಂತ ಜಾಸ್ತಿ ನೀವು ಖರ್ಚು ಮಾಡಿದರೆ ನೀವು ಫಾರಿನ್ ಟ್ರಾವೆಲ್ ಮಾಡೋದಕ್ಕೆ ಎಲ್ಲಿಂದ ಬಂತು ಹಣ ನಿಮಗೆ ಅಂತ ಅವರು ಡೀಟೇಲ್ಸ್ ಕೇಳ್ತಾರೆ. ಇನ್ ಅಡಿಷನ್ ಟು ದಟ್ ಸಬ್ ರಿಜಿಸ್ಟರ್ ಆಫೀಸಿಂದ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಅವರು ಆಟೋಮೆಟಿಕಾಗಿ ಫೈಲ್ ಮಾಡ್ತಾರೆ ಒನ್ಸ್ ಇನ್ ಅ ಕ್ವಾರ್ಟರ್. ನೀವು ಈ ಟ್ರಾನ್ಸಾಕ್ಷನ್ಸು ಪ್ರಾಪರ್ಟಿ ಸೇಲ್ ಮಾಡಿರೋ ಟ್ರಾನ್ಸಾಕ್ಷನ್ ಡಿಕ್ಲೇರ್ ಮಾಡಿಲ್ಲ ಅಂದರೆ ಏನಕ್ಕೆ ಡಿಕ್ಲೇರ್ ಮಾಡಿಲ್ಲ, ದಯವಿಟ್ಟು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕಳಿಸಿ, ಯಾವ ಪ್ರಾಪರ್ಟಿ ಮಾಡಿದ್ರೆ ಅದ್ರ ಸೇಲ್ ಡೀಟ್ ಕಳಿಸಿ, ನೀವು ಯಾವಾಗ ಪರ್ಚೇಸ್ ಮಾಡಿದ್ರೆ ಅದ್ರದ್ದು ಸೇಲ್ ಡೀಟ್ ಕಳಿಸಿ ಅಂತ ಎಲ್ಲ ವಿಶ್ಲೇಷಣೆ ಮಾಡಿ ನಿಮಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅವರು ಕಟ್ತಾರೆ. ಅಂದರೆ ನಾನೇನು ಹೇಳ್ತೀನಿ ಅಂದರೆ ಈ ವರ್ಷ ಅಡಿಷ್ನಲ್ ಡಿಸ್ಕ್ಲೋಜರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನ್ಯೂ ರಿಜೀಮ್ ನಾನು ಹೇಳಿದಾಗೆ ಅದು ನಿಮಗೆ ಬೆನಿಫಿಟ್ ಅಂತ ಹೇಳ್ತೀನಿ. ಮತ್ತು ಎಲ್ಲ ವಾಟ್ ಎವರ್ ಇನ್ಫಾರ್ಮೇಷನ್ ಅವೈಲೇಬಲ್, ಈಗ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಪ್ರೀಫಿಲ್ ಡಾಟಾ ಅದನ್ನು ಆಟೋಮೆಟಿಕ್ಕಾಗಿ ತೊಗೊತದೆ. ಇನ್ಕಮ್ ಟ್ಯಾಕ್ಸ್ ಪೋರ್ಟಲಿಂದ ಎಲ್ಲ ಡೀಟೇಲ್ಸ್ ತೊಗೊಂಡು ನಿಮ್ಗೆ ಹೇಳ್ತದೆ, ನೀವು ಹೌಸ್ ಪ್ರಾಪರ್ಟಿ ಇನ್ಕಮ್ ಇಷ್ಟಿದೆ, ಸ್ಯಾಲರಿ ಇನ್ಕಮ್ ಇಷ್ಟಿದೆ ಅಂತ ನೀವು ಅದನ್ನು ಚೆಕ್ ಮಾಡ್ಕೊಂಡು ಬೇಕಾದ್ರೂ ಫೈಲ್ ಮಾಡ್ಬೋದು. ಈಗ ತುಂಬ ಈಸಿ ಆಗಿದೆ. ಮೊದಲ ಕಾಲದಲ್ಲಿ ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು ಅಂತ ಕೈನಲ್ಲಿ ಬರಿಬೇಕಾಗಿತ್ತು 20 ಪೇಜ್ 25 ಪೇಜ್ ರಿಟರ್ನು. ಈಗ ಕಂಪ್ಲೀಟ್ಲಿ ಆನ್ಲೈನ್ ಸೆಂಟ್ರಲ್ ಪ್ರೋಸೆಸಿಂಗ್ ಸೆಲ್ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಇದು ಮಾಡಿದ್ದಾರೆ. ತುಂಬ ಸರಳವಾದ ರೀತಿಯಲ್ಲಿ ತಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೋದು. ಅದರಿಂದ ಏನಂತ ಅಡ್ವಾಂಟೇಜ್ ಅಂದರೆ ವಿತಿನ್ ಮೇ ಬಿ ಹಾಫ್ ಅನ್ ಅವರ್ ಅಲ್ಲಿ ಬೇಕಾದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು. ಕಾಂಪ್ಲಿಕೇಶನ್ಸ್ ಇರೋ ಕಡೆ ನೀವು ಯಾರಾದರೂ ಹೆಲ್ಪ್ ತೊಗೊಂಡ್ರೆ ಬೆಟರ್ ಅಂತ ನನ್ನ ಒಂದು ಸಜೆಷನ್. ಸೊ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್ ಯು ಕ್ಯಾನ್ ಫೈಲ್ ದ ರಿಟರ್ನ್. ನೀವು ಮನೇಲಿ ಕೂತ್ಕೊಂಡು ಮಾಡ್ಬೋದು. ಆದರೆ ಅದ್ರ ನನಗೆ ಅರ್ಥ ಆಗ್ತಿಲ್ಲ ಅನ್ನೋದಾದರೆ ನಿಮ್ಮ ಸಮೀಪ ಇರುವಂತಹ ಯಾರಾದರೂ ಒಬ್ಬ ಎಕ್ಸ್ಪರ್ಟ್ ಸಲಹೆಯನ್ನು ಮತ್ತು ಗೈಡೆನ್ಸನ್ನು ಖಂಡಿತ ತೊಗೊಳ್ಬೋದು ಅಂತ ಹೇಳ್ತಾ, ಒಂದನ್ನು ತಿಳ್ಕೊಳ್ಳಿ, ನಾವು ATM ಅಲ್ಲಿ ರೆಗ್ಯುಲರಾಗಿ ಕ್ಯಾಶ್ ವಿಡ್ರಾ ಮಾಡ್ತೀವಿ, ಬ್ಯಾಂಕಲ್ಲಿ ಕ್ಯಾಶ್ ವಿಡ್ರಾ ಮಾಡ್ತೀವಿ, ಯಾರಿಗೋ ದುಡ್ಡು ಕೊಡಬೇಕು ಕ್ಯಾಶ್ ಕೊಟ್ಟಿದ್ದೀವಿ ಅಂದರೆ ನೀವು 1 ವರ್ಷಕ್ಕೆ ಕ್ಯಾಶ್ ವಿಡ್ರಾಲ್ ಮಾಡ್ತಾ ಮಾಹಿತಿ ಇನ್ಕಮ್ ಟ್ಯಾಕ್ಸ್ಗೆ ಹೋಗುತ್ತೆ. ನಾನು ಗೋಲ್ಡ್ ತೊಗೊಂಡಿದ್ದೀನಿ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಪ್ಯಾನ್ ನಂಬರ್ ಕೊಟ್ಟಿರ್ತೀರ, ಆ ಮಾಹಿತಿ ಹೋಗುತ್ತೆ. ನಾನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ಆ ಮಾಹಿತಿ ಹೋಗುತ್ತೆ. ನಾನು ಯಾವುದೋ ಒಂದು ಪ್ರಾಪರ್ಟಿ ಸೇಲ್ ಮಾಡಿದ್ದೀನಿ ಯಾರಿಗೆ ಗೊತ್ತಾಗ್ಬಿಡುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ಕೂಡ ತಪ್ಪು. ಸಬ್ ರಿಜಿಸ್ಟರ್ ಆಫೀಸಿಂದ ಇನ್ಕಮ್ ಟ್ಯಾಕ್ಸ್ಗೆ ಮಾಹಿತಿ ಹೋಗುತ್ತೆ. ಈ ಎಲ್ಲ ಮಾಹಿತಿಗಳು ಕೂಡ ಆ್ಯನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ನೀವು ಕೂಡ ನೋಡ್ಕೊಳ್ಬೋದು. ತುಂಬ ಜನ ನಾನು ವೆಹಿಕಲ್ ತೊಗೊಂಡಿದ್ದೀನಿ ಅಂತ ಅವರ ಚಾರ್ಟರ್ಡ್ ಅಕೌಂಟೆಂಟ್ಗೆ ಹೇಳೋದೇ ಇಲ್ಲ, ಆದರೆ ಅದು ಆಲ್ರೆಡಿ ಮಾಹಿತಿ ಬಂದಿರುತ್ತೆ. ಅವರಿಗೆ TCS ಮಾಡಿರ್ತಾರೆ 1%. ಇದು ಹೇಗೆ ಗೊತ್ತಾಯಿತು ಸರ್ ಅಂತ ಆಶ್ಚರ್ಯವಾಗಿ ಕೇಳುವಂಥ ಉದಾಹರಣೆಗಳು ಕೂಡ ನಮ್ಮ ನಡುವೆ ಇದ್ದಾವೆ. ಹಾಗಾಗಿ ನೋ ಹೈಡ್ ಆ್ಯಂಡ್ ಸೀಕ್. ಇವತ್ತಿನ ಕಾಲದಲ್ಲಿ ಓನ್ಲಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತೀವಿ ಅಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ದೂರವಾಣಿ ಕರೆ ಇತ್ತು, ಕಟ್ಟಾಗಿದೆ, ಮತ್ತೆ ನೋಡೋಣ ಅದನ್ನು. ಈಗ ಸಹಜವಾಗಿ ಈ ಒಂದು ರಿಟರ್ನ್ ಆಫ್ ಇನ್ಕಮನ್ನು ಫೈಲ್ ಮಾಡುವಾಗ ಯಾವ ಪ್ರಮುಖ ಮಿಸ್ಟೇಕ್ಸ್ನ ಅಸೆಸ್ಸಿಗಳು ಮಾಡ್ತಾರೆ? ಈಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ನಾನು ಹೇಳಿದಾಗೆ ನಿಮ್ಮ ವೇರಿಯಸ್ ಸೋರ್ಸಸ್ ಆಫ್ ಇನ್ಕಮ್ ಇರ್ತದಲ್ವ, ಅದನ್ನೆಲ್ಲ ನೀವು ಟ್ಯಾಬ್ಯುಲೇಟ್ ಮಾಡಿಕೊಂಡಾಗ ನೀವು ಒಂದು EIS ಅಂತ ಪ್ರಭಾಕರ್ ಅವರು ಹೇಳಿದ್ರು, ಆ್ಯನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ. ಮತ್ತು TIS ಟ್ಯಾಕ್ಸ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್, 26 ES ಎಲ್ಲೆಲ್ಲಿ ಯಾರು ಡಿಡಕ್ಟ್ ಮಾಡಿದಾರೋ ಅದು 26 ES ಪ್ಲಸ್ ಫಾರ್ಮ್ 16. ಈ 4 ಡಾಕ್ಯುಮೆಂಟ್ಸು ದಯವಿಟ್ಟು ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಈಗ ಎಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆಟೋಮ್ಯಾಟಿಕ್ ಆಗಿ ಕಂಪ್ಯೂಟರ್ ಪ್ರೋಸೆಸ್ ಆಗ್ತದೆ. ಈ ಉತ್ತರವನ್ನು ಮುಂದುವರಿಸೋಣ. ಒಂದು ದೂರವಾಣಿ ಕರೆ ಇದೆ. ಸೊ ಬಿರಾದರ್ ಅಂತ ಕಲಬುರ್ಗಿಯಿಂದ. ನಮಸ್ಕಾರ ರೀ ಬಿರಾದರ್, ಪ್ರಶ್ನೆ ಕೇಳ್ರಿ. ಬಿರಾದರ್ ಅವರ ಪ್ರಶ್ನೆ ಕೇಳಿ. ಹಿರಿಯರ ಆಸ್ತಿ ಇದು, ಪುರಾತನ ಕಾಲದಿಂದ ಬಂದಿದ್ರು ಹೊಲ ಇದು ಮಾರಿ ಒಂದ್ ವೇಳೆ ಏನೋ ಬ್ಯಾಂಕ್ನಾಗ ಇಟ್ಟು ಅಂದ್ರ ಇದಕ್ಕೇನಾದ್ರು ಟ್ಯಾಕ್ಸ್ ಹಾಕ್ತಾರ ಅಂತ ಕೇಳಬೇಕಾಗುತ್ತೆ. ಎಷ್ಟು ಎಕರೆ ಇಟ್ಟಿರಿ? ಇದು 2 ಎಕರೆ ಅದೇ. ತಲೆ ಬಿಸಿ ಮಾಡ್ಕೊಬೇಡ್ರಿ, ಅದು ಅಗ್ರಿಕಲ್ಚರ್ ಲ್ಯಾಂಡ್. ಅದ್ರ ಬಗ್ಗೆ ರಘು ಅವ್ರು ಹೇಳ್ತಾರೆ, ಕೇಳಿಸ್ಕೊರಿ. ಓಕೆ, ಮತ್ತೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಕ್ಯಾಪಿಟಲ್ ಗೇನ್ಸ್ ಆನ್ ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ನೀವು ಮಾರಿದಾಗ ಕ್ಯಾಪಿಟಲ್ ಗೇನ್ಸ್ ನಿಮಗೆ ಎಕ್ಸೆಂಪ್ಷನ್ ಇದೆ, ಟ್ಯಾಕ್ಸ್ ಬರೋದಿಲ್ಲ ಅದಕ್ಕೆ. ನೀವು ಆ ಹಣನ ಬ್ಯಾಂಕಲ್ಲಿ ಇಡ್ಬೋದು. ಬ್ಯಾಂಕಲ್ಲಿ ಇಟ್ಟು ಅದ್ರ ಮೇಲೆ ಬರೋ ಬಡ್ಡಿ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು.
ಸೊ ನಿಮಗೆ ಬಡ್ಡಿ ಅಂತ ಏನು ತಗೋತಿದೆ ಅದಕ್ಕೆ ಮಾತ್ರ ಇಂಟ್ರೆಸ್ಟ್ ಇನ್ಕಮ್ ಅಂತ ಅದರ್ ಸೋರ್ಸ್ ಆಫ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಿ ಬ್ಯಾಂಕ್ನವರು ಒಂದು ಸ್ಪೆಸಿಫೈಡ್ ಲಿಮಿಟ್ ಆದಮೇಲೆ ನಿಮಗೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ TDS ಮಾಡ್ತಾರೆ. ಅವಾಗ ಮಾತ್ರ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಸಣ್ಣ ಪುಟ್ಟ ಬಡ್ಡಿ ಆದರೆ ಅದಕ್ಕೂ ಕೂಡ ಎಕ್ಸಂಪ್ಷನ್ ಇರುತ್ತೆ. ಆದರೆ TDS ಮಾಡಿದಾಗ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂಥದ್ದು ಬಹಳ ಮುಖ್ಯ. ಒಟ್ಟಾರೆ ಅಗ್ರಿಕಲ್ಚರ್ ಲ್ಯಾಂಡು ನೀವು ಸೇಲ್ ಮಾಡಿದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಅದಕ್ಕೊಂದು ಸ್ಪೆಸಿಫಿಕೇಷನ್ ಇದೆ. ಸೊ ನೀವು ಕಲಬುರ್ಗಿ ಅಂತ ಹೇಳ್ತಾ ಇದ್ದೀರಿ, ನಗರ ಪ್ರದೇಶದಿಂದ ಎಷ್ಟು ದೂರ ಇದೆ, ಮುನ್ಸಿಪಲಿಂದ ಎಷ್ಟು ದೂರ ಇದೆ, ಪಾಪ್ಯುಲೇಷನ್ ಎಷ್ಟಿದೆ, ಇದೆಲ್ಲವೂ ಕೂಡ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿದೆ. ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡಬೇಕು. ಇಫ್ ಇಟ್ ಈಸ್ ಎ ಪ್ಯೂರ್ಲಿ ಅಗ್ರಿಕಲ್ಚರ್ ಲ್ಯಾಂಡ್, ಬಹಳ ದೂರ ಇದೆ ಕಲಬುರ್ಗಿಯಿಂದ ಅಂತ ನೀವು ಹೇಳೋದಾದರೆ ಡೆಫಿನೆಟ್ಲಿ ಅದಕ್ಕೆ ಎಕ್ಸಂಪ್ಷನ್ ಇದ್ದೇ ಇದೆ. ಧನ್ಯವಾದ ನಿಮ್ಮ ಪ್ರಶ್ನೆಗೆ ಬಿರಾದರ್ ಅವರೇ. ಹಾಗೆ ಮುಂದುವರಿಸಿ ಮಿಸ್ಟೇಕ್ಸ್ ಬಗ್ಗೆ ಮಾತಾಡ್ತಾರೆ. ನಾನು ಹೇಳ್ತಾ ಇರ್ತಾರೆ 4 ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಎಲ್ಲರೂ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಯೂಸರ್ ID ಪಾಸ್ವರ್ಡ್ ನೀವೊಂದು ಕೊಟ್ಟಾಗ ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ನಿಮ್ಮ ಒಂದು ಖಾತೆಗೆ ಲಾಗಿನ್ ಮಾಡ್ಬೋದು. ಲಾಗಿನ್ ಮಾಡಿ ಈ ಒಂದು ಸ್ಪೆಸಿಫಿಕ್ ಇಯರ್ ದಟ್ ಈಸ್ ಫಿನಾನ್ಷಿಯಲ್ ಇಯರ್ 25-26 ಅಂತ ಚೂಸ್ ಮಾಡಿ ಅದರ 4 ಸ್ಟೇಟ್ಮೆಂಟ್ ತಾವು ಡೌನ್ಲೋಡ್ ಮಾಡಿ. ನಂಬರ್ 1 ಒಂದು TIS ಟ್ಯಾಕ್ಸ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಅಂತ, ಅದು ವೆರಿ ಇಂಪಾರ್ಟೆಂಟ್. ನಂಬರ್ 2 EIS ಆ್ಯನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್. ನಂಬರ್ 3 26AS ಟ್ಯಾಕ್ಸ್ ಡಿಡಕ್ಟ್ ಮಾಡಿರ್ತಲ್ಲ ಅದ್ರದ್ದು 26AS. 4ನೇದು ಫಾರ್ಮ್ 16 ಅಂತ. ಈ 4 ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡಿದಾಗ ನಿಮ್ಮ ಹತ್ರ ಇರೋ ಮಾಹಿತಿ ಏನೇನು ಇದೆಯೋ ಅದಕ್ಕೆ ಕಂಪೇರ್ ಮಾಡಬೇಕು. ನಿಮ್ಗೇನಾದರೂ ಅದರಲ್ಲಿ ಮಿಸ್ಟೇಕ್ಸ್ ಇತ್ತು ಅಂದರೆ, ಯಾಕೆಂದರೆ ಈ ಒಂದು ಫಾರ್ಮ್ಸಲ್ಲಿ ನಿಮ್ಮ TIS ಅಲ್ಲಿ ಏನಾಗ್ತದೆ ಅಂದರೆ ಪ್ಯಾನ್ ಲಿಂಕ್ ಆಗಿರ್ತದೆ. ನೀವು ಎಲ್ಲಿ ಹೋದ್ರೂ ನೀವು ಪ್ಯಾನ್ ಕೇಳಿದ್ರೆ, ಬ್ಯಾಂಕಲ್ಲಿ FD ಇಟ್ಟರೆ ಪ್ಯಾನ್ ಕೇಳ್ತಾರೆ, ಅಥವಾ ನೀವೊಂದು ಇದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದರೆ ನಿಮಗೆ ಪ್ಯಾನ್ ಕೇಳ್ತಾರೆ. ನೀವೊಂದು ಮ್ಯೂಚುವಲ್ ಫಂಡ್ ಹಾಕಬೇಕು ಅಂದರೆ ಪ್ಯಾನ್. ಸೊ ಆಲ್ ಟ್ರಾನ್ಸಾಕ್ಷನ್ ಲಿಂಕ್ ಟು ಪ್ಯಾನ್ ವಿಲ್ ಕಮ್ ಇನ್ TIS ಅಲ್ಲಿ ಬರ್ತದೆ. ಸೊ ಅದರಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಸ್ ಕವರ್ ಆಗ್ತದೆ. ಪ್ಲಸ್ ನಾನಾ ಥರ ಇನ್ಕಮ್ ಕೂಡ ಕ್ಯಾಪ್ಚರ್ ಆಗಿ ಅದು ತೋರಿಸ್ತದೆ. ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಇದ್ದಾಗ ಅಲ್ಲೊಂದು ಆಪ್ಷನ್ ಇದೆ, ಅಲ್ಲಿ ಆಪ್ಷನಲ್ಲಿ ಹೋಗಿ ಇದು ಸರಿ ಇಲ್ಲ, ಇದು ಮಾಹಿತಿ ನಮ್ಮ ಪ್ರಕಾರ ಇದು ಅಂತ ಹೇಳಿದ್ರೆ ಅದನ್ನು ನಾವು ರೀಚೆಕ್ ಮಾಡಿ ಅವ್ರನ್ನ ನಿಮಗೆ ಕನ್ಫರ್ಮ್ ಮಾಡ್ತಾರೆ. ಆಮೇಲೆ ಇನ್ನೊಂದೇನು ಅಂದರೆ ಫಾರ್ಮ್ 16, ನೀವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಫಾರ್ಮ್ 16 ಕೊಡ್ತಾರೆ. ನಿಮ್ಮ ಸ್ಯಾಲ್ರಿ ಎಷ್ಟು, ಹೌಸ್ ರೆಂಟ್, HRA ಎಷ್ಟು, ಡಿಡಕ್ಷನ್ಸ್ ಏನೇನಿದೆ ಎಲ್ಲ ನಿಮ್ಗೆ ಕೊಡ್ತಾರೆ. ಅದನ್ನು ಕೂಡ ನೀವು ಕಂಪೇರ್ ಮಾಡಬೇಕು. ಇದನ್ನು ಕಂಪೇರ್ ನೋಡಿ ಮ್ಯಾಚ್ ಮಾಡಿಕೊಂಡು ಟ್ಯಾಲಿ ಆದಾಗ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಿದ್ರೆ ಈಸಿ. ಯಾಕೆಂದರೆ ಏನಾದರೂ ಈವನ್ ಒಂದು 100 ರೂಪೀಸ್ ಡಿಫ್ರೆನ್ಸ್ ಇದ್ರೂ ನಿಮ್ಗೊಂದು ನೋಟಿಸ್ ಬರ್ತದೆ, ಇದಕ್ಕೆ ನಮ್ಮ ಮಾಹಿತಿ ಪ್ರಕಾರ ಇಷ್ಟಿದೆ, ನೀವು ಕೊಟ್ಟಿರೋ ರಿಟರ್ನ್ ಪ್ರಕಾರ ಇಷ್ಟಿದೆ, ನೀವು ಡಿಫ್ರೆನ್ಸ್ ಏನು, ರೀಸನ್ ಏನು ಅದು ಎಕ್ಸ್ಪ್ಲೇನ್ ಮಾಡಿ ಅಂತ ಅವರು ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಾರೆ. ಅದರಿಂದ ಈ 4 ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದೇನು, ರೈಟ್ ಕರೆಕ್ಟ್ ITR. ನಿಮಗೆ ತಿಳಿದಿರೋ ಹಾಗೆ 4 ಥರ ITR ಇದೆ. ಒಂದು ITR 1, ITR 2, ITR 3 ಆ್ಯಂಡ್ ITR 4 ಅಂತ 4 ಥರ ಇನ್ಕಮ್ ಟ್ಯಾಕ್ಸ್ ಇದೆ. ನೀವು ರೈಟ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ ಸೆಲೆಕ್ಟ್ ಮಾಡಬೇಕು. ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ITR ITR ಯಾವ್ಯಾವುದಕ್ಕೆ ಫೈಲ್ ಮಾಡಬೇಕು ಅಂತ. ಸೊ ನೀವು ಫೈಲ್ ಮಾಡುವಾಗ ಕರೆಕ್ಟ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸೆಲೆಕ್ಟ್ ಮಾಡಿ. ಇದಾದಮೇಲೆ ವೆರಿಫಿಕೇಶನ್ ಅಂತ ಇದೆ. ವೆರಿಫಿಕೇಶನ್ ಕೂಡ ನಿಮಗೆ ಡೀಟೇಲ್ಸ್ ಇಡ್ತೀನಿ. ಖಂಡಿತ. ಒಂದು ದೂರವಾಣಿ ಕರೆದಿದೆ ಸುರೇಶ್ ಅವರು ಯಾದಗಿರಿಯಿಂದ. ವೀಕ್ಷಕರೇ, ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ಈ ಬೇಸ್ಮೆಂಟು, ನಾವು ಮನೆ ಕಟ್ಟಬೇಕಾದ್ರೆ ಹಾಗೆ ಪಾಯ ಗಟ್ಟಿಯಾಗಿರಬೇಕು. ಹಾಗೆ ಈ ಏನು ಹೇಳಿದ್ರು AS, TIS, 26AS ಮತ್ತು ಫಾರ್ಮ್ 16 ಯಾಕೆ ಬೇಕು ಅಂದರೆ ಎಲ್ಲ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಏನು ನಂಬರ್ಸ್ ಇರುತ್ತೆ, ಸೊ ದಟ್ ಶುಡ್ ನಾಟ್ ಮಿಸ್ ಮ್ಯಾಚ್ ಅನ್ನೋದನ್ನು ನಾವು ಅಥೆಂಟಿಕ್ ಆಗಿ ನೋಡಿ ಫೈನಲೈಸ್ ಮಾಡ್ಕೊಳ್ಳೋದು, ಕಂಪೇರ್ ಮಾಡುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾ ಯಾದಗಿರಿಯಿಂದ ಸುರೇಶ್ ಅವರೇ ನಮಸ್ಕಾರ ರೀ. ಪ್ರಶ್ನೆ ಕೇಳ್ರಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಅದು ನಾವೇನೆಲ್ಲ ಫೋನ್ ಪೇ ಯೂಸ್ ಮಾಡ್ತೀವಿ ಸರ್. ಈಗ ಅಂಗಡಿ ಇದೆ ಹಳ್ಳಿಯಲ್ಲಿ ಒಂದು, ಅದು ಡೈಲಿ ಫೋನ್ ಪೇ ಆಗ್ತದೆ ಸರ್. ಅದ್ರಲ್ಲೇ ಟ್ಯಾಕ್ಸ್ ಕಟ್ಬೋದಾ? ಎಷ್ಟು ಅಂದಾಜು ಒಂದು ದಿನಕ್ಕೆ ಆಗುತ್ತೆ? ದಿನಕ್ಕೆ ಒಂದು 50,000 ಆಗುತ್ತೆ ಸರ್. ದಿನಕ್ಕೆ 50,000 ಅಂದ್ರೆ ಒಳ್ಳೆ ಬಿಸ್ನೆಸ್ ಮನ್ ರೀ ನೀವು. ಇದು ಬರೀ ಬಿಸ್ನೆಸ್ ಅಥವಾ ಯಾರಾದ್ರೂ ನೆಂಟ್ರು ಇಷ್ಟು ದುಡ್ಡು ಹಾಕ್ಬಿಟ್ಟು ಕ್ಯಾಶ್ ತಗೋತಾರ? ಪ್ರೊಫೈಸರ್ ಬಿಸ್ನೆಸ್ ಸರ್ ಇದು. ಯಾಕಂದ್ರೆ ಬೇರೆ ಕಡೆ ಎಲ್ಲ ಇರ್ತಾರ, ಹಾಕೋದು ತಗೋದು ಮಾಡ್ತೀವಿ ಸರ್, ಈ ತರ ಕಮಿಷನ್ ತಗೊಂಡಿಲ್ಲ. ಅದೇನೋ ನಮ್ಗೇನೋ ಮುಂದೆ ಪ್ರಾಬ್ಲಮ್ ಆಗುತ್ತೆ ಸರ್. ಅಲ್ಲ, ಖಂಡಿತ ನೀವು ಒಳ್ಳೆ ಬಿಸ್ನೆಸ್ ಮನ್. 50,000 ರೂಪಾಯಿ ದಿನಕ್ಕೆ ವ್ಯಾಪಾರ ಆಗುತ್ತೆ ಅಂದ್ರೆ ವೆರಿ ಗುಡ್. ಬಹಳ ಗೃಹಲಕ್ಷ್ಮಿ ಅವು ಇದೆಯಲ್ಲ ಸರ್, ಈಗ ಆಧಾರ್ ವಿಡ್ರಾ ಮಾಡ್ತೀವಿ ಸರ್, ಬಟ್ ತೊತ್ತಿ ಅದೆಲ್ಲ. ನೀವು ಕ್ಯಾಶ್ ವಿಡ್ರಾ ಮಾಡ್ತಿರ್ತೀರಾ? ಹೌದು ಸರ್. ಓಕೆ ಖಂಡಿತ ನಿಮ್ಮ ಪ್ರಶ್ನೆ ಒಳ್ಳೆ. ಏನು UPI ಟ್ರಾನ್ಸಾಕ್ಷನ್ ಮಾಡ್ತೀರಾ? ಮೊದಲನೇದಾಗಿ ಅಭಿನಂದಿಸಬೇಕು. ಪ್ರಧಾನಮಂತ್ರಿಗಳ ಏನು ಕನಸನ್ನು ನೀವು ನನಸು ಮಾಡ್ತಿದ್ದೀರಿ. UPI ಬಹಳ ಚೆನ್ನಾಗಿ ಯೂಸ್ ಮಾಡ್ತಿದ್ದೀರಿ. ಎರಡನೇದು, ನಿಮಗೆ ಏನಾದ್ರು ಸಮಸ್ಯೆ ಇರಲ್ಲ ಸರ್ ಎಲ್ಲರಿಗೆ? ಹಳ್ಳಿಯಾಗ ಅನುಕೂಲ ಇರಲ್ಲ ಸರ್, ಯಾರಿಗಾರ ಮಕ್ಕಳಿಗೆ ಸಾಲಿ ಫೀಸ್ ಅದೆಲ್ಲ ಹಾಕ್ತಿರ್ತಾರಲ್ಲ, ಏನೋ ಪಟ್ಟಿಗೆ ಹಾಕ್ತಾರೆ ಸರ್. ಇಲ್ಲಿ ಖಂಡಿತ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ನಿಮ್ಮ ಪ್ರಾಬ್ಲಮ್ ಆಗತ್ತಾ ಇಲ್ವಾ ಅಂತ ರಘು ಅವರು ಹೇಳ್ತಾರೆ, ಕೇಳಿಸ್ಕೊಳ್ಳಿ.
ಈಗ ನೀವು ಹೇಳಿರೋ ಹಾಗೆ ನಿಮ್ಮದು ಯು ಪಿ ಐ ಟ್ರಾನ್ಸಾಕ್ಷನ್ 50,000 ಪರ್ ಡೇ ಅಂದರೆ ಆಲ್ಮೋಸ್ಟ್ ಪರ್ ಮಂತ್ ನಿಮಗೆ ಆಲ್ಮೋಸ್ಟ್ 15 ಲಕ್ಷ ಇದೆ. ಸೊ ಟೋಟಲ್ ಟ್ಯಾಕ್ಸ್ ಆಡಿಟ್ ಕೇಸ್ ಆಗ್ತದೆ. ಸೊ ನಿಮಗೆ 2 ಕೋಟಿ ಒಳಗಡೆ ಇದ್ದಲ್ಲಿ ನೀವು ಬೇಕಾದರೆ ಪ್ರೆಸೆಂಪ್ಟಿವ್ ಟ್ಯಾಕ್ಸೇಷನ್ ಅಂತ ಒಂದು ಸ್ಕೀಮ್ ಇದೆ, ಅದನ್ನು ಚೂಸ್ ಮಾಡ್ಬೋದು. ಬಟ್ ನಿಮ್ಮದು 1 crore ಜಾಸ್ತಿ ಇರೋದ್ರಿಂದ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಖಂಡಿತ ಫೈಲ್ ಮಾಡಬೇಕು. ಬುಕ್ಸ್ ಆಫ್ ಅಕೌಂಟ್ಸು ಕೂಡ ಮೇಂಟೈನ್ ಮಾಡಬೇಕು. ನಿಮ್ಮದು ಆಪ್ಷನ್ ಒಂದು ಕೊಟ್ಟಿದ್ದಾರೆ ಪ್ರೆಸೆಂಟಿವ್ ಟ್ಯಾಕ್ಸೇಷನ್, ಇದು ಆಮೇಲೆ ಹೇಳ್ತೀನಿ ನಾನು. ಬಟ್ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಉತ್ತಮ ಅಂತ ನಾನು ಹೇಳ್ತೀನಿ. ಸೊ ಒಂದು ನೀವು ಹೇಳಿದ ಹಾಗೆ ಅವ್ರಿಗೆ ಸಹಾಯ ಮಾಡ್ತೀನಿ ಅದೆಲ್ಲವೂ ಒಪ್ಕೊಳ್ಳೋಣ, ಆದರೆ ಕಾನೂನಿಗೆ ಬೇಕಾಗಿರ್ತಕ್ಕಂಥದ್ದು ದಾಖಲೆಗಳು. ನೀವು 50,000 ಒಂದು ದಿನಕ್ಕೆ ಬರುತ್ತೆ, ಅದರಲ್ಲಿ ಕ್ಯಾಶ್ ವಿಡ್ರಾ ಮಾಡಿದರೆ ಅಂದರೆ ಕ್ಯಾಶ್ ವಿಡ್ರಾ ಮಾಡಿದ್ದೀರಾ ಅಂತ ನೋಟಿಸ್ ಬರುತ್ತೆ, ಒಂದು ತಿಳ್ಕೊಳ್ಳಿ. ಎರಡನೇದು ನಿಮ್ಗೆ ಯಾರಿಗೆ ಪೇಮೆಂಟ್ ಮಾಡ್ತಿದ್ದೀರಾ ಅವ್ರಿಗೆ UPI ಮೂಲಕನೇ ಮಾಡುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದ್ರಿಂದ ಖಂಡಿತ ನಿಮಗೆ ಸಮಸ್ಯೆ ಕಡಿಮೆ ಆಗುತ್ತೆ. ಬಟ್ ಯು ಶುಡ್ ಹ್ಯಾವ್ ದ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ನೀವು ಏನಕ್ಕೆ ಖರ್ಚು ಮಾಡಿದ್ದೀರಿ, ಯಾರಿಗೆ ಪೇಮೆಂಟ್ ಮಾಡಿದ್ದೀರಿ, ಅಂಗಡಿ ಇದ್ದರೆ ನಿಜವಾಗ್ಲೂ ನೀವು ವ್ಯಾಪಾರ ಮಾಡ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಇಟ್ಕೊಳ್ಳೋದು, ಮತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂಥದ್ದು. ಟ್ಯಾಕ್ಸ್ ಆಡಿಟ್ಗೆ ಹೋಗಿಲ್ಲ ಅಂದರೆ ಪ್ರೆಸೆಂಪ್ಟಿವ್ ಪ್ರಾಫಿಟ್ ಮೂಲಕ 44AD ಫೈಲ್ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಆಪ್ಷನ್ ಏನೋ ಇದ್ದೇ ಇದೆ. ಬಟ್ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಲೇಬೇಕು. ಬಿಕಾಸ್ ಇಟ್ ಈಸ್ ಕ್ರಾಸಿಂಗ್ 50,000 rupees ಪರ್ ಡೇ. ನೀವೇ ಹೇಳಿದ ಪ್ರಕಾರ ನೀವು ಫೈಲ್ ಮಾಡುವಂಥದ್ದು ಅತಿ ಅವಶ್ಯ. ಮುಂದುವರಿಸಿ. ಈಗ ಇನ್ನೊಂದು ಹೇಳಬೇಕು ಅಂದರೆ ಪ್ರಭಾಕರ್ ಅವರೇ, ಕ್ಯಾಶ್ ಟ್ರಾನ್ಸಾಕ್ಷನ್ ತಾವು ಹೇಳ್ತಾ ಇದ್ರಿ ಕ್ಯಾಶ್ ಎಷ್ಟು ಡಿಪಾಸಿಟ್ ಮಾಡ್ಬೋದು ಅಂತ. ಇದು ಒಂದು ಕಾಮನ್ ಕ್ವೆಶನ್ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬರ ಪ್ರಶ್ನೆ ಇದು. ಈಗ ನಿಮ್ಮ ಹತ್ರ ಒಂದು SB ಅಕೌಂಟ್ ಇದೆ ಅಂತ ಇಟ್ಕೊಳ್ಳಿ, ನೀವು 10 ಲಕ್ಷಕ್ಕಿಂತ ಹೆಚ್ಚಾಗಿ ಕ್ಯಾಶ್ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬ್ಯಾಂಕ್ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನೋಟಿಫೈ ಮಾಡ್ತಾರೆ, ಇಂಥವರು 10 ಲಕ್ಷ ಮೇಲೆ ಈ ವರ್ಷ ಡೆಪಾಸಿಟ್ ಮಾಡಿದ್ದಾರೆ ಅಂತ. ಆಗ ನಿಮಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರಬಹುದು. ಎರಡನೇದಾಗಿ ಕರೆಂಟ್ ಅಕೌಂಟಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಡೆಪಾಸಿಟ್ ಮಾಡಿದ್ದಲ್ಲಿ, ಆಮೇಲೆ ಫಿಕ್ಸೆಡ್ ಡೆಪಾಸಿಟಲ್ಲಿ ನೀವು 10 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಡೆಪಾಸಿಟ್ ಮಾಡಿ ಫಿಕ್ಸೆಡ್ ಡೆಪಾಸಿಟ್ ಹಾಕಿದರೆ ಇದೆಲ್ಲದಕ್ಕೂ ನಿಮಗೆ ನೋಟಿಸ್ ಬರೋ ಚಾನ್ಸಸ್ ಇದೆ. ಅದರಿಂದ ಏನಂದರೆ ಅಂದರೆ ಮಾಡಲೇಬಾರ್ದ ಅಂತೇನಿಲ್ಲ, ಮಾಡಬಹುದು. ಬಟ್ ಮಾಡಿದಾಗ ಬ್ಯಾಂಕ್ ಅವರು ಅವ್ರದ್ದೊಂದು ಸ್ಟೇಟ್ಮೆಂಟ್ ಇರ್ತದೆ, ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಆ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂತ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಎಲ್ಲ ಕಳಿಸ್ತಾರೆ. ಅದನ್ನು ನೋಡಿಕೊಂಡು ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಗೆ ನೋಟಿಸ್ ಕಳಿಸ್ತಾರೆ. ಅವ್ರು ನೋಟಿಸ್ ಕಳಿಸಿದಾಗ ನೀವು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು, ಎಲ್ಲಿಂದ ಬಂತು ಈ ಹಣ, ಯಾವ ರೀತಿಯಿಂದ ಬಂತು, ಯಾಕೆ ನೀವು ಡೆಪಾಸಿಟ್ ಮಾಡ್ತಾ ಇರ ಅಂತ ಎಲ್ಲ ಫುಲ್ ಕೇಳ್ತಾರೆ. ಅದರಿಂದ ನನ್ನ ಸಜೆಷನ್ ಏನಂದರೆ ಹೈ ವಾಲ್ಯೂಮ್ಸ್ ಆಫ್ ಕ್ಯಾಶ್ ಡೆಪಾಸಿಟ್ ಮಾಡೋದು ಸ್ವಲ್ಪ ರಿಸ್ಕ್ ಇದೆ ಅಂತ ನಾನು ಬಯಸ್ತೇನೆ. ಅಂದರೆ ಇಲ್ಲಿ ಒಂದನ್ನು ಸೇರಿಸ್ಬೋದು ಸರ್. ಈಗ ತುಂಬ ಜನ ಈ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ FMCG ಡೋರ್ ಟು ಡೋರ್ ಹೋಗಿ ಮಾರಾಟ ಮಾಡ್ತಾರೆ ಅಂಗಡಿಗಳಿಗೆ. ತುಂಬ ಜನಕ್ಕೆ ಕ್ಯಾಶ್ ಕಲೆಕ್ಷನ್ ಆಗುತ್ತೆ. ಸೊ ಅಂಥವ್ರು ಡೆಪಾಸಿಟ್ ಮಾಡ್ಬೋದು. ಬಟ್ ನಿಮ್ಗೆ ಅದೊಂದು ಪ್ರಾವಿಷನ್ ಇದ್ದೇ ಇರುತ್ತೆ. ಯು ಶುಡ್ ಮೇಂಟೈನ್ ದ ರೆಕಾರ್ಡ್ಸ್. ಕರೆಕ್ಟ್. ನೀವು ಹೇಗೆ ಬಂತು, ಎಷ್ಟು ಕಲೆಕ್ಷನ್ ಆಯಿತು, ವಾಟ್ ಈಸ್ ಯುವರ್ ಬಿಲ್ಲಿಂಗ್, ಬೇರೆ ಯಾವುದಾದ್ರೂ ಕಾಳಸಂತೆಯಿಂದ ಏನಾದರೂ ಹಣ ಬಂದಿದೆಯಾ, ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಜೆನ್ಯೂನ್ ಆಗಿ ನಿಮಗೆ ಕ್ಯಾಶ್ ಬರ್ತಿದೆ ಅಂದರೆ ಡೆಫಿನೆಟ್ಲಿ ಅದಕ್ಕೆ ಸರಿಯಾದ ಎಕ್ಸ್ಪ್ಲನೇಷನ್ ಕೊಡುವಂಥ ಒಂದು ಮಟ್ಟಿಗೆ ನೀವು ರೆಡಿ ಇದ್ದರೆ, ಸೊ ನಿಮಗೆ ಅನಿವಾರ್ಯವಾಗಿ ಕ್ಯಾಶ್ ಬರ್ತಿದೆ ಅನ್ನೋದಾದರೆ ಅದಕ್ಕೂ ಕೂಡ ಅವಕಾಶ ಇದೆ. ಆದರೆ ಕ್ಯಾಶನ್ನು ಅವಾಯ್ಡ್ ಮಾಡಿ, ಕ್ಯಾಶ್ ಲೆಸ್ ಮಾಡಿ ಅಂತ ಸರ್ಕಾರ ಒತ್ತಿ ಹೇಳ್ತಾ ಇದೆ ಡಿಮಾನಿಟೈಸೇಷನ್ ಆದಾಗಿಂದ. ಸೊ ಅದನ್ನು ನಾವು ಕ್ಯಾಶ್ಲೆಸ್ ಹೋಗುವಂಥದ್ದು ಯಾವಾಗಲೂ ಒಳ್ಳೆಯದು. ಒಂದು ಸಜೆಷನ್ ಏನಂದರೆ 50,000ಕ್ಕಿಂತ ಹೆಚ್ಚಾಗಿ ನೀವು ಡೆಪಾಸಿಟ್ ಮಾಡದೇ ಇದ್ದರೆ ಯು ಕ್ಯಾನ್ ಸ್ಟಿಲ್ ಎಸ್ಕೇಪ್ ರಿಪೋರ್ಟಿಂಗ್ ಬೈ ದ ಬ್ಯಾಂಕ್. ಸೊ ನೀವು ಅದನ್ನು ನೋಡಿಕೊಂಡು ವಿತಿನ್ 50,000 ಡೆಪಾಸಿಟ್ ಮಾಡಿ, ನೀವು ಸೇಫ್ ಆಗಿರ್ತೀರಿ. ಎಸ್ಕೇಪ್ ಅನ್ನೋದಕ್ಕಿಂತ ನೀವು ಸೇಫ್ ಆಗಿರ್ತೀರಿ ಅಂತ ನಾನು ಹೇಳ್ಬೋದು. ಪರ್ಫೆಕ್ಟ್ಲಿ. ಒಂದು ಜಯಂತಿ ಅವರು ಕೆಂಗೇರಿಯಿಂದ ದೂರವಾಣಿ ಕರೆ ಮಾಡಿದ್ದಾರೆ. ಜಯಂತಿ ಅವರೇ, ಪ್ರಶ್ನೆ ಕೇಳಿಮಾ. ಜಯಂತಿ ಅವರೇ, ಪ್ರಶ್ನೆ ಕೇಳಿ. ಹಲೋ. ಮೋಸ್ಟ್ಲಿ ದೂರವಾಣಿ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಹಾಗೆ ಈ ಕ್ಯಾಶ್ ಅಂತ ಬಂದಾಗ ಸರ್, ತುಂಬ ಜನ ಈ ಡಿಮಾನಿಟೈಸೇಷನ್ ಟೈಮಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಮ್ಮ ಆಫೀಸಿಗೆ ಬರುವಂಥ ಎಷ್ಟೋ ಜನ ಕ್ಯಾಶ್ ಬಗ್ಗೆ ಅವ್ರದ್ದೇ ಆದ ಒಂದು ಧೋರಣೆ ಇಟ್ಕೊಂಡಿರ್ತಾರೆ. ಸೊ ನಮ್ಮ ಮನೇಲಿ ಕ್ಯಾಶ್ ಇತ್ತು, ಅದನ್ನು ನಾನು ನೋಟ್ ಎಕ್ಸ್ಚೇಂಜ್ ಮಾಡಿಕೊಂಡೆ, ಈಗ ಖರ್ಚು ಮಾಡ್ಬೋದು, ಈ ಥರದ್ದೆಲ್ಲ ಹೇಳ್ತಾರೆ. ಬಟ್ ವೇರಾಸ್ ನಾವು ಡಿಮಾನಿಟೈಸೇಷನ್ ಟೈಮಿಂದ ಇವತ್ತಿನವರೆಗೂ ನಾವು ನೋಡೋದಾದರೆ ಈ ವಿತಿನ್ ಎ ಸ್ಪ್ಯಾನ್ ಆಫ್ ದಿಸ್ ಏನೊಂದು 5-6 ವರ್ಷದ ಮೇಲೆ ಆಯಿತು, ಅದನ್ನು ನಾವು ಹೆಂಗೆ ಜಸ್ಟಿಫೈ ಮಾಡೋಕ್ಕಾಗತ್ತೆ? ಈಗ ಆ ಕ್ಯಾಶು ಬಿಟ್ಟು ನಾವು ಬದುಕೋಕ್ಕಾಗ್ತಿಲ್ಲ, ಅಂದರೆ ಕಂಪ್ಲೀಟ್ ಕ್ಯಾಶ್ಲೆಸ್ ಆಗೋಕ್ಕಾಗ್ತಿಲ್ಲ. ನಮ್ಮ ಮನಸ್ಥಿತಿ ಹಾಗೆ, ನಾವು ನೋಟ್ ಮುಟ್ಟಿದ್ರೇ ಖುಷಿ ಆಗುತ್ತೆ ಅಂತ ತುಂಬ ಜನ ಹೇಳ್ತಿರ್ತಾರೆ. ಸೊ ಹಾಗಾಗಿ ಈ ಕ್ಯಾಶ್ ಹಿನ್ನೆಲೆ ಒಂದಷ್ಟು ಹೇಳಿ. ಈಗ ನಿಮಗೆ ತಿಳಿದಿರೋ ಹಾಗೆ ಇಂಡಿಯಾ ಹ್ಯೂಜ್ ಎಕಾನಮಿ ಆ್ಯಂಡ್ ರೂರಲ್ ಇಂಡಿಯಾ ಅಂದರೆ ಹಳ್ಳಿಗಳಲ್ಲಿ
ಈಗಲೂ ಕೂಡ ಕ್ಯಾಶ್ ವ್ಯವಹಾರ ನಡೀತದೆ. UPI ಬಂದ ಮೇಲೆ ಅಂತೂ ಸ್ವಲ್ಪ ಸಿಟಿ ಕಡೆಗಳೆಲ್ಲ UPI ಯೂಸ್ ಮಾಡ್ತಾರೆ. ಬಟ್ ಇಫ್ ಯು ಗೋ ಟು ರೂರಲ್ ವಿಲೇಜಸ್ ಎಲ್ಲ UPI ವರ್ಕ್ ಆಗಲ್ಲ, ಯಾಕೆಂದರೆ ಇಂಟರ್ನೆಟ್ ಇರೋದಿಲ್ಲ. ಅವ್ರು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಲೇಬೇಕು. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಮಾಡಬಹುದು. ನೀವು ವಿತ್ಡ್ರಾ ಮಾಡಿದ್ರೆ ಕ್ಯಾಶ್ ಅದರದ್ದೊಂದು ಅಕೌಂಟ್ ಇಟ್ಕೋಬೇಕು. ಏನಕ್ಕೆ ವಿತ್ಡ್ರಾ ಮಾಡಿದ್ದೀರಾ, ಎಷ್ಟು ವಿತ್ಡ್ರಾ ಮಾಡಿದ್ದೀರಾ, ಅದನ್ನು ಯಾವ ರೀತಿ ಬಳಸಿದ್ದೀರಾ ಅಂತ ಒಂದು ಅಕೌಂಟ್ ಇಟ್ಕೋಬೇಕು. ನೀವು ಡೆಪಾಸಿಟ್ ಮಾಡಿದ್ರೂ ಅಷ್ಟೇ. ಅಗ್ರಿಕಲ್ಚರ್ ಇನ್ಕಮ್ ಇತ್ತು ನಮಗೆ, ಈ ಒಂದು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರಿದಾಗ 2 ಲಕ್ಷ ಬಂತು, ಅದ್ರ ನಿಮ್ಗೊಂದು ರಿಸಿಟಿ ಇರ್ತದಲ್ವಾ ನಿಮ್ಮ ಇದರಿಂದ ಮಂಡಿಯಿಂದ ಅದ್ರದ್ದು ಇಟ್ಕೊಂಡು 2 ಲಕ್ಷಕ್ಕೆ ಮಾರಿದ್ವಿ, ಅಡಿಕೆ ಮಾರಿದ್ವಿ ಅಥವಾ ಭತ್ತ ಮಾರಿದ್ವಿ, 2 ಲಕ್ಷ ಬಂತು. ಆ 2 ಲಕ್ಷದಲ್ಲಿ ನಾವು ಇದಕ್ಕೆ ಖರ್ಚು ಮಾಡಿದ್ವಿ, ಇಲ್ಲರ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ವಿ ಅಂತ ಹೇಳ್ಬೋದು. ಅಂದರೆ ಯಾವುದೇ ಟ್ರಾನ್ಸಾಕ್ಷನ್ ಆಗಿರಲಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ತುಂಬ ಇಂಪಾರ್ಟೆಂಟ್. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅನ್ನ ಆಗಿರಲಿ, ಇಲ್ಲದ್ರೆ UPI ಟ್ರಾನ್ಸಾಕ್ಷನ್ ಆಗಲಿ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ನೀವು ಏನು ಖರ್ಚು ಮಾಡಿದ್ರೂ ಅದಕ್ಕೆ ಪ್ರೂಫ್ ಇದ್ದರೆ ನೀವು ಯಾವಾಗ ನೋಟಿಸ್, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಾಗ ಪ್ರೂಫ್ ಸಬ್ಮಿಟ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಒಟ್ಟಾರೆ ಕ್ಯಾಶ್ ಅಂದರೆ ನನಗೆ ವರ್ಜ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಅನಿವಾರ್ಯವಾಗಿ ಕ್ಯಾಶ್ ಬರುತ್ತೆ ಅನ್ನೋದಾದರೆ ನಿಮ್ಮಲ್ಲಿ ಅದಕ್ಕೆ ಸರಿಯಾದ ದಾಖಲೆ ಇದ್ದರೆ ಅದು ಸಮಸ್ಯೆ ಇಲ್ಲ. ಬಟ್ ಆದಷ್ಟು ಕೂಡ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ನಗರ ಪ್ರದೇಶಗಳಲ್ಲಿ ಸಹಜವಾಗಿ ಎಲ್ಲರೂ ಕೂಡ UPI ಹೋಗ್ತಿದ್ದಾರೆ. ಬಟ್ ಎಲ್ಲೋ ನೆಟ್ವರ್ಕ್ ಇಶ್ಯೂ ಇರ್ಬೋದು. ಆಮೇಲೆ ಕೆಲವರು ಬೋರ್ಡೇ ಹಾಕಿರ್ತಾರೆ ಇಲ್ಲಿ ಕ್ಯಾಶ್ ಮಾತ್ರ ತೊಗೋತೀವಿ, ಯಾಕಂದರೆ ಈಗ ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತೀವಿ, ಅವ್ರಿಗೆ UPI ಆಗುತ್ತೋ ಇಲ್ವೋ ಅನ್ನೋದು ಡೌಟ್ ಮೇಲೆ ಕ್ಯಾಶೇ ಕೊಡಿ ಅಂತಾರೆ. ಈ ಥರದ್ದೆಲ್ಲ ಸಮಸ್ಯೆಗಳು, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದು. ಇದನ್ನು ಮೀರಿದ ಒಂದು ದಾಖಲೆಯನ್ನು ಮೇಂಟೈನ್ ಮಾಡುವಂಥದ್ದು ಬಹಳ ಅವಶ್ಯ ಅಂತ ಹೇಳ್ತಾ, ಹಾಗೆ ಈ ಮೊದಲೆಲ್ಲ ಒಂದು ಬ್ಯಾಂಕ್ ಅಕೌಂಟ್ ಇದ್ದರೆ ಬಹಳ ದೊಡ್ಡ ವಿಷಯ ಆಗಿತ್ತು ಒಂದು ಕಾಲದಲ್ಲಿ. ಆದರೆ ಇವತ್ತು ಒಬ್ಬೊಬ್ಬರಿಗೆ 4, 10, 20 ಬ್ಯಾಂಕ್ ಅಕೌಂಟ್ ಇದೆ. ಎಸ್ಪೆಷಲಿ ಈ ಡಿಮಾನಿಟೈಸೇಷನ್ ಟೈಮಲ್ಲಿ ಬಹಳ ವಿಚಿತ್ರ ಏನಂದರೆ ಕೋಟ್ಯಾಂತರ ರೂಪಾಯಿ ನಾರ್ಮಲ್ ಬ್ಯಾಂಕ್ ಅಕೌಂಟ್ಗೆ ಬಂದು ಬಿದ್ದಿರೋದು ಕೂಡ ನಾವು ನೋಡಿದ್ದೀವಿ ಎಕ್ಸಾಂಪಲ್ಸು. ಸೊ ಈ ಒಬ್ಬ ವ್ಯಕ್ತಿ ಎಷ್ಟು ಬ್ಯಾಂಕ್ ಅಕೌಂಟನ್ನು ಇಟ್ಕೋಬೋದು, ಇಟ್ಕೊಂಡ್ರೆ ಅದನ್ನು ಹೇಗೆ ಮೇಂಟೈನ್ ಮಾಡ್ಬೋದು? ಈಗ ಪ್ರತಿಯೊಬ್ಬರು ಎಷ್ಟು ಬೇಕಾದರೂ ಬ್ಯಾಂಕ್ ಅಕೌಂಟ್ ಇಟ್ಕೋಬೋದು. ನ್ಯಾಷನಲೈಸ್ ಬ್ಯಾಂಕಲ್ಲಾಗಲಿ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಸ್ ಇಟ್ಕೋಬೋದು. ಬಟ್ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದಾಗ ಪ್ರತಿಯೊಂದು ಬ್ಯಾಂಕ್ ಡೀಟೇಲ್ಸು, ಯಾವ ಬ್ಯಾಂಕಲ್ಲಿ, ಯಾವ ಬ್ರಾಂಚಲ್ಲಿ, ಅಕೌಂಟ್ ನಂಬರ್ ಎಲ್ಲ ಡಿಕ್ಲೇರ್ ಮಾಡಬೇಕು. ನೀವು ಏನು ಮಾಡ್ತಾರೆ, ನನ್ನೊಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಕೆಲವರು ಅದರಲ್ಲಿ ಏನಿಲ್ಲ ಸರ್, ಅದರಲ್ಲಿ ಏನೋ 2-3 ಟ್ರಾನ್ಸಾಕ್ಷನ್ಸ್ ಇದೆ, ತೋರ್ಸೋದು ಬೇಡ ಅಂತ ಅವರು ಅವರೇ ಡಿಸೈಡ್ ಮಾಡ್ತಾರೆ. ಅದೇನಾಗ್ತದೆ ಅಂದರೆ ಈಗ ಎಲ್ಲ ಲಿಂಕ್ ಆಗಿರೋದ್ರಿಂದ, ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಲಿಂಕ್ ಆಗಿರೋದ್ರಿಂದ, ಫಿಕ್ಸ್ಡ್ ಡೆಪಾಸಿಟ್ಸ್ ಲಿಂಕ್ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗ್ತದೆ ನಿಮ್ಮಲ್ಲಿ ಜಯನಗರಲ್ಲಿ ಈ ಬ್ಯಾಂಕಲ್ಲಿ ನಿಮ್ಮದು ಇಷ್ಟು FD ಇದೆ, ನೀವು ಈ ಬ್ಯಾಂಕ್ ಡಿಕ್ಲೇರ್ ಮಾಡಿಲ್ಲ, ಏನಕ್ಕೆ ಡಿಕ್ಲೇರ್ ಮಾಡಿಲ್ಲ ಅಂತ ನಿಮ್ಗೊಂದು ನೋಟಿಸ್ ಕಳಿಸ್ತಾರೆ. ಸೊ ನನ್ನ ಸಜೆಷನ್ ಏನು ಅಂದರೆ, ಎಷ್ಟಾದರೂ ಬ್ಯಾಂಕ್ ಅಕೌಂಟ್ಸ್ ಇರಲಿ, ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಯಾವ್ಯಾರು ಯೂಸ್ ಮಾಡ್ತಾ ಇಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಡಿ. ಫಸ್ಟ್ ಸ್ಟೆಪ್ ಇಷ್ಟು ಕ್ಲೋಸ್. 2-3 ಅಕೌಂಟ್ ಯೂಸ್ ಮಾಡ್ತಾ ಇಲ್ಲ, 2-3 ಅಕೌಂಟ್ನ ಡಿಕ್ಲೇರ್ ಮಾಡಿ. ಆಮೇಲೆ ನೀವು ಬ್ಯಾಂಕ್ ಅಕೌಂಟ್ ಕೊಡುವಾಗ ಕರೆಕ್ಟಾಗಿ ಕೊಡಬೇಕು ಡೀಟೇಲ್ಸ್. ಯಾಕೆಂದರೆ ಮೆನಿ ಟೈಮ್ ರಿಟರ್ನ್ಸ್ ಪ್ರೋಸೆಸ್ ಆಗಿದ ತಕ್ಷಣ ನೀವು ರಾಂಗ್ ಬ್ಯಾಂಕ್ ಡೀಟೇಲ್ಸ್ ಕೊಡಿದ್ರೆ ರೀಫಂಡ್ ಕ್ರೆಡಿಟ್ ಆಗೋದಿಲ್ಲ. ಸೊ ಅದರಿಂದ ನೀವು ಬ್ಯಾಂಕ್ ಡೀಟೇಲ್ಸ್ ಕೊಡುವಾಗ ಪ್ರತಿಯೊಂದು ಡಿಜಿಟ್ ಕೂಡ ವೆರಿ ಇಂಪಾರ್ಟೆಂಟು, ಅದನ್ನು ಹಾಕಬೇಕು. ಪ್ಲಸ್ ಆಲ್ ಬ್ಯಾಂಕ್ ಅಕೌಂಟ್ಸ್ ಶುಡ್ ಬಿ ಡಿಕ್ಲೇರ್ಡ್. ಆ್ಯಂಡ್ ವೇರೆವರ್ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಆರ್ ದೇರ್, ಅದನ್ನಂತೂ ಡಿಕ್ಲೇರ್ ಮಾಡಲೇಬೇಕು. ನೀವು ಮಾಡಿಲ್ಲ ಅಂದರೆ ಕನ್ಸೀಲ್ಮೆಂಟ್ ಆಗ್ತದೆ. ಕನ್ಸೀಲ್ಮೆಂಟ್ ಆಗಿದ ತಕ್ಷಣ ಪೆನಾಲ್ಟಿ ಈಸ್ ಈಕ್ವಲ್ ಟು ದ ಟ್ಯಾಕ್ಸ್. ಪ್ರಭಾಕರ್ ಹೇಳಿದಾಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಅಂದರೆ ಎಲ್ಲರಿಗೂ ಒಂಥರ ಭಯ ಆಗ್ತದಲ್ವಾ. ಅವ್ರು ಗೊತ್ತಾಗಿದ್ದ ತಕ್ಷಣ ನೀವು ಬ್ಯಾಂಕ್ ಅಕೌಂಟ್ ಡಿಕ್ಲೇರ್ ಮಾಡಿಲ್ಲ, ಅದರಲ್ಲಿ 1 ಕೋಟಿ ಇತ್ತು ಅಂದರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಅದ್ರ ಮೇಲೆ ಪೆನಾಲ್ಟಿ ಹಾಕ್ತಾರೆ, ಅದ್ರ ಮೇಲೆ ಇಂಟ್ರೆಸ್ಟ್ ಹಾಕ್ತಾರೆ. ನೀವು ತುಂಬಾ ನಷ್ಟ ಆಗ್ತದೆ ಅಂತ ನಾನು ಹೇಳಿ ಬಯಸ್ತೇನೆ. ಸೊ ಒಟ್ಟಾರೆ ವೀಕ್ಷಕರೇ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಬ್ಯಾಂಕ್ ಅಕೌಂಟು, IFSC ಕೋಡು, ಇದೆಲ್ಲ ಏನು ಮಾಹಿತಿ ಇದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ನೀವು ಅದನ್ನು ಸರಿಯಾಗಿ ಕೊಡಬೇಕಾಗತ್ತೆ. ಒಂದು ಸಲ ಸಪೋಸ್ ತುಂಬ ಜನ ಏನು ಮಾಡ್ತಾರೆ, ಬ್ಯಾಂಕ್ ಅಕೌಂಟ್ಸ್ ಇರುತ್ತೆ, ಅಲ್ಲಿ KYC ಮಾಡಿರೋದಿಲ್ಲ, ಇನ್ಕಮ್ ಟ್ಯಾಕ್ಸ್ ರೀಫಂಡ್ಗೆ ಲಿಂಕ್ ಮಾಡಿರ್ತಾರೆ, ರೀಫಂಡ್ ಫೇಲ್ಯೂರ್ ಆಗುತ್ತೆ, ಮತ್ತು ರೀಫಂಡ್ ರೀಇಶ್ಯೂಗೆ ಹೋದಾಗ ಅಲ್ಲಿ ತೋರಿಸ್ತಾ ಇರುತ್ತೆ ಬ್ಯಾಂಕಲ್ಲಿ ನಿಮ್ಮದು KYC ಆಗಿಲ್ಲ ಅಂತನೋ, ಇನ್ವ್ಯಾಲಿಡ್ ಅಕೌಂಟ್ ಅಂತನೋ ಬರ್ತಿರುತ್ತೆ. ಬ್ಯಾಂಕ್ಗೆ ಹೋಗಿ ಕೇಳಿದ್ರೆ ಇಲ್ಲ ನಮ್ಮದೆಲ್ಲ ಕರೆಕ್ಟಾಗಿದೆ ಅಂತ ಹೇಳ್ತಾರೆ. ಈ ಥರ ತಾಂತ್ರಿಕವಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾನೆ ಇರುತ್ತೆ. ಆದರೆ ಎಲ್ಲೂ ಕೂಡ ತಾಳ್ಮೆ ಕಳ್ಕೊಳ್ಳದೆ ನಾವು ನಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಂಥದ್ದು ಬಹಳ ಮುಖ್ಯ. ಮತ್ತು ನಿಖರವಾದ ಮಾಹಿತಿಯನ್ನು ಕೊಡೋದಿದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಇದ್ರ ಜೊತೆಗೆ ಈ ಬ್ಯಾಂಕ್ ಅಕೌಂಟ್ಸ್ ಜೊತೆಗೆ ತುಂಬ ಜನ ನೀವು ಹೇಳಿದ ಹಾಗೆ ಒಂದು ಅಭ್ಯಾಸ ಇದೆ ನಮ್ಮಲ್ಲಿ. ಆ ಬ್ಯಾಂಕಲ್ಲಿ ಏನಿಲ್ಲ ಸರ್, ಮಿನಿಮಮ್ ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬಿಡ್ತಾರೆ, ಅವರೇ ಹೇಳ್ಬಿಡ್ತಾರೆ. ಇನ್ಸ್ಟೆಡ್ ಆಫ್ ಟೇಕಿಂಗ್, ಇವತ್ತೆಲ್ಲನೂ UPI ಮೂಲಕ ನಾವು, ಆಮೇಲೆ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ವಿ ಕ್ಯಾನ್ ಡೌನ್ಲೋಡ್ ದ ಸ್ಟೇಟ್ಮೆಂಟ್. ಈ ಒಂದು ತುಂಬ ಜನಕ್ಕೆ ಅದು ಗೊತ್ತಿಲ್ಲದೇನೋ, ಅಥವಾ ಯಾಕೆ ಬೇಕು ಕೊಡೋದು, ಯಾಕೆ ಡಿಸ್ಕ್ಲೋಸ್ ಮಾಡೋದು ಯಾಕೆ ಅನ್ನುವಂಥ ಬೈಕೋ ಈ ಥರ ಹೇಳ್ತಾರೆ. ಸೊ ಇದು ಹೌ ಡಿಫಿಕಲ್ಟ್ ಇಟ್ ಈಸ್. ಈಗ ನಿಮಗೆ ತಿಳಿದಿರೋ ಹಾಗೆ ಒಂದು ಪ್ರತಿಯೊಬ್ಬರಿಗೂ TDS ಡಿಡಕ್ಟ್ ಮಾಡ್ತಾರೆ ಬ್ಯಾಂಕವ್ರು. ನೀವು FD ಇಟ್ಟಿದ ತಕ್ಷಣ ಡಿಡಕ್ಟ್ ಮಾಡ್ತಾರೆ. ನೀವು 60 ಇಯರ್ಸ್ಗಿಂತ ಕಡಿಮೆ ಇದ್ದರೆ 50,000ವರೆಗೂ TDS ಡಿಡಕ್ಟ್ ಮಾಡೋದಿಲ್ಲ.
ಸೊ ಡಿಡಕ್ಟ್ ಮಾಡಿಲ್ಲ ಅಂದರೆ ಅದಕ್ಕೆ ಟ್ಯಾಕ್ಸ್ ಬರೋದಿಲ್ಲ ಅಂತ ಅನ್ಕೋಬೇಡಿ, ಅದಕ್ಕೆ ಟ್ಯಾಕ್ಸ್ ಬಂದೇ ಬರ್ತದೆ, ಅದನ್ನು ನೀವು ಇನ್ಕಮ್ ಇನ್ಕ್ಲೂಡ್ ಮಾಡಬೇಕು. ಸೀನಿಯರ್ ಸಿಟಿಸನ್ಸ್ ಅವ್ರಿಗೆ 1 ಲಕ್ಷವರೆಗೂ ಇಂಟ್ರೆಸ್ಟ್ ಬಂದರೆ ಅವರು ಟ್ಯಾಕ್ಸ್ TDS ಮಾಡೋದಿಲ್ಲ. ಆಮೇಲೆ ನೀವು ಇನ್ಕಮ್ ಬಿಲೋ ದ ಟ್ಯಾಕ್ಸಬಲ್ ಲಿಮಿಟ್ ಅಂತ 15H ಫೈಲ್ ಮಾಡಿದನು ಡಿಡಕ್ಟ್ ಮಾಡಲ್ಲ. ಅವ್ರ ಬ್ಯಾಂಕ್ ಅವ್ರು ಡಿಡಕ್ಟ್ ಮಾಡಿ ಟ್ಯಾಕ್ಸ್ TDS ಮಾಡಿಲ್ಲ ಅಂದಿದ ತಕ್ಷಣ ಅದು ಟ್ಯಾಕ್ಸಬಲ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದನ್ನು ನೀವು ಇನ್ಕಮ್ಗೆ ತೊಗೊಳ್ಳೇಬೇಕು. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ TDS ಕೂಡ ಅಷ್ಟೇ, ನೀವು ಪ್ಯಾನ್ ನಂಬರ್ ಕೊಟ್ಟಿದ್ರೆ ಬ್ಯಾಂಕ್ಗೆ 10% ಅಷ್ಟು ಡಿಡಕ್ಟ್ ಮಾಡ್ತಾರೆ, ಪ್ಯಾನ್ ನಂಬರ್ ಕೊಟ್ಟಿಲ್ಲ ಅಂದರೆ 20% ಅಷ್ಟು ಡಿಡಕ್ಟ್ ಮಾಡ್ತಾರೆ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಶುಡ್ ಕೀಪ್ ಇನ್ ಮೈಂಡ್. ಸೊ ನೀವು ಬ್ಯಾಂಕ್ಗೆ ನೀವು ಪ್ಯಾನ್ ನಂಬರ್ ಕೊಟ್ಟಿಲ್ಲ, ದಯವಿಟ್ಟು ಹೋಗಿ ನಿಮ್ಮ ಪ್ಯಾನ್ ನಂಬರ್ ಕೊಡಿ, ಅವ್ರು 20% ಡಿಡಕ್ಟ್ ಮಾಡಲ್ಲ, 10% ಮಾಡ್ತಾರೆ. ಇಲ್ಲ ಅಂದರೆ ಅನ್ನೆಸರಿಯಾಗಿ ಅವ್ರು ಜಾಸ್ತಿ TDS ಡಿಡಕ್ಟ್ ಮಾಡ್ತಾರೆ. ಈ ಎಕ್ಸಮ್ಟೆಡ್ ಇಂಟ್ರೆಸ್ಟ್ ಅಂತ ಇದೆ, ಕೆಲವು PPF ಅಕೌಂಟಲ್ಲಿ ನೀವು SBIನಲ್ಲಿ ಇಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ, PPF ಅಕೌಂಟಲ್ಲಿ ಇಂಟ್ರೆಸ್ಟ್ ಇಸ್ ಟ್ಯಾಕ್ಸ್ ಫ್ರೀ, ಎಕ್ಸಮ್ಟೆಡ್, ಅದರಿಂದ ನಿಮ್ಗೆ ಅದ್ರ ಮೇಲೆ ಏನು ಟ್ಯಾಕ್ಸ್ ಬರಲ್ಲ. ಬಟ್ ಬ್ಯಾಂಕ್ ಇಂಟ್ರೆಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಮೇಲೆ, ಕರೆಂಟ್ ಅಕೌಂಟ್ ಮೇಲೆ ಅಥವಾ ನಿಮ್ಮದು ಫಿಕ್ಸ್ಡ್ ಡೆಪಾಸಿಟ್ಸ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಮೇಲೆ ನಿಮಗೆ ಟ್ಯಾಕ್ಸ್ ಬಂದೇ ಬರ್ತದೆ, ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ ಅಡಿಷನ್ ಟು ದಟ್ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಅಂತ ನಾವೇನು ಹೇಳ್ತೀವಿ ನೋಡಿ, ಈಗ ಶಾರ್ಟ್ ಟರ್ಮ್ ಇರ್ಬೋದು, ಲಾಂಗ್ ಟರ್ಮ್ ಇರ್ಬೋದು, ನಿಮ್ಮ ಹತ್ರ ಶೇರ್ಸ್ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಅಥವಾ ನಿಮ್ಮ ಹತ್ರ ಪ್ರಾಪರ್ಟೀಸ್ ಇರ್ಬೋದು, ಅದನ್ನು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಹೇಳ್ತೀವಿ ನಾವು. ಈಗ ಈಕ್ವಿಟಿ ಶೇರ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ನೀವೇನಾದರೂ 1 ವರ್ಷ ಒಳಗೆ ನೀವು ಅದನ್ನು ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ತದೆ, 1 ವರ್ಷಗಿನ್ನ ಜಾಸ್ತಿ ಇಟ್ಕೊಂಡ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಆಗ್ತದೆ. ಅದೇ ಥರ ಪ್ರಾಪರ್ಟೀಸ್ ಕೂಡ ನೀವು 2 ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿದ್ರೆ ವಿತಿನ್ 2 ಇಯರ್ಸ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ತದೆ, 2 ಇಯರ್ಸ್ ಆದಮೇಲೆ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಆಗ್ತದೆ. ಸೊ ಅದರಿಂದ ನೀವು ಪ್ರತಿಯೊಂದು ಇನ್ಕಮ್ ಅನಲೈಸ್ ಮಾಡಬೇಕು, ಶಾರ್ಟ್ ಟರ್ಮ್ ಆಗ್ತದಾ, ಲಾಂಗ್ ಟರ್ಮ್ ಆಗ್ತದಾ, TDS ಮಾಡಿದಾರಾ, TDS ಡಿಡಕ್ಟ್ ಮಾಡಿಲ್ವಾ ಅಂತ ನೀವು ಅನಲೈಸ್ ಮಾಡಬೇಕು. ಒಟ್ಟಾರೆ ಈ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಇಂಡೆಕ್ಸೇಷನ್ ಅಪ್ಲಿಕಬಿಲಿಟಿ ಇದೆಯಾ, ಡೈರೆಕ್ಟ್ ಆಗಿ 12.5% ಕಟ್ತೀವಾ, ಸೊ ಏನು ಕತೆ ಎಲ್ಲವನ್ನ ಅನಲೈಸ್ ಮಾಡಿ ಫೈಲ್ ಮಾಡುವಂಥದ್ದು ರಘು ಅವರು ಹೇಳಿದ ಹಾಗೆ ಬಹಳ ಮುಖ್ಯ. ಹಾಗೆ ಇದರ ಜೊತೆಗೆ ನಾವು ಪ್ರಮುಖವಾಗಿ ನಿನ್ನೆ ಒಬ್ಬರದ್ದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿಕ್ಕೆ AS ಮತ್ತು TIS ಡೌನ್ಲೋಡ್ ಮಾಡ್ತಾ ಇರಬೇಕಾದ್ರೆ ಅವ್ರದ್ದು 29 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಇತ್ತು. ಕೇಳಿದೆ ನಿಮ್ದೇನಾದ್ರು ಫಿಕ್ಸ್ಡ್ ಡೆಪಾಸಿಟ್ ಇದೆ? ಇಲ್ಲ ಸರ್, ₹1 ಫಿಕ್ಸ್ಡ್ ಡೆಪಾಸಿಟ್ ಇಲ್ಲ ಅಂತ ಹೇಳಿದ್ರು. ಇಂಥ ಬ್ಯಾಂಕು ಇಂಥ ಅಕೌಂಟ್ ನಂಬರ್ ಅಂತ ಹೇಳಿದಕ್ಕೆ ಅವರು ಶಾಕ್ ಆದರು. ಸರ್ ಹೆಂಗೆ ಗೊತ್ತಾಯ್ತು ನಿಮಗೆ ಅಂತ ನಾನು ಹೇಳಿದೆ, ಇಲ್ಲೆಲ್ಲ ಮಾಹಿತಿ ಬರುತ್ತೆ ಅಂತ. ಸೊ ಈ ಮನಸ್ಥಿತಿ ಏನಿದೆಯಲ್ಲ, ಇನ್ನೂ ನಾವು ಟ್ರಾನ್ಸ್ಪರೆಂಟ್ ಆಗಬೇಕು, ತುಂಬ ಓಪನ್ ಅಪ್ ಆಗಬೇಕು. ಯಾಕೆ ನಮ್ಮ ಭಾರತೀಯರ ಮನಸ್ಥಿತಿ ಯಾಕೆ ಹೀಗೆ? ಈಗ ಏನಂದ್ರೆ ಎಲ್ಲರಿಗೂ ಒಂಥರ ಏನೋ ಸೇವಿಂಗ್ ಮಾಡೋಣ ನೋಡೋಣ. ಅಲ್ಲ, ಸೇವಿಂಗ್ ಮಾಡೋದು ತಪ್ಪಲ್ಲ, ಆದರೆ ಈ ಹೇಳೋದೇ ಬೇಡವಾ ಅಂತಿದೆಯಲ್ಲ. ಕರೆಕ್ಟು. ಅದು ಏನಂದ್ರೆ ಹೇಳಿದ್ರೆ ನೀವು ಟ್ಯಾಕ್ಸ್ ಬರ್ತದೇನೋ, ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಅವ್ರು ಟ್ಯಾಕ್ಸ್ ಹಾಕ್ತಾರೆ ಅಂತ ಅವ್ರು ಭಯದಿಂದ ಹೇಳೋದಿಲ್ಲ. ಬಟ್ ಅದು ಈಗ ನಾನು ಹೇಳಿದ್ರೆ ಅನಾಲಿಟಿಕ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಅವಾಯ್ಡ್ ಮಾಡೋಕ್ಕೆ ಆಗೋದೇ ಇಲ್ಲ. ನೀವು ಹೇಳಿದಾಗ ನೆನ್ನೆ ಹೇಳಿದ್ರಿ, ನಿಮ್ಮ ಕ್ಲೈಂಟ್ ಒಬ್ರು ಬಂದಿದ್ರು, ಅವ್ರ ಡೀಟೇಲ್ಸ್ ಕೇಳಿದಾಗ ಇದೆ ಅಂತ ಹೇಳಿ. ಇನ್ನೊಂದು ಕೆಲವು ಸತಿ ಏನಾಗ್ತದೆ ಅಂದರೆ ಕೆಲವರು FD ಇಟ್ಟಿರ್ತಾರೆ, ಮರ್ತೇ ಬಿಟ್ಟಿರ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ರೀಸೆಂಟಾಗಿ ಯಾರೋ ಕ್ಲೈಂಟ್ ನಂಗೆ ಗೊತ್ತೇ ಇಲ್ಲ ಸರ್, ನಾನು ರಿಟೈರ್ ಆದಾಗ 25,000 ಇಟ್ಟಿದ್ದೆ, ನಾನು ಮರ್ತೇ ಬಿಟ್ಟಿದ್ದೀನಿ, ನಾನು ಹೋಗಿ ಕ್ಲೇಮ್ ಮಾಡ್ತೀನಿ ಅಂತ. ಅದರಿಂದ ಪಾಸಿಟಿವ್ ಸೈಡ್ ಅಂತ ಹೇಳ್ಬೋದು. ಅಂದರೆ ಪ್ಯಾನ್ ಕಾರ್ಡ್ ಇರೋದ್ರಿಂದ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಲಿಂಕ್ ಆಗ್ತದೆ. ಒಂದು ವಿಚಾರ ಏನು ಅಂತ ನಾನು ಹೇಳಿ ಬಯಸ್ತೇನೆ ಪ್ರಭಾಕರ್ ಅವರೇ, ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇದೊಂದು ಎಥಿಕಲ್ ಒಂದು ಔಟ್ಲುಕ್ ಇರಬೇಕು ನಮಗೆ. ಈಗ ನಾವೆಲ್ಲ ದುಡಿತೀವಿ, ಸ್ಯಾಲ್ರಿ ಆದರೂ ದುಡಿಬೋದು, ಪ್ರೊಫೆಷನಲ್ ಇನ್ಕಮ್ ಆದರೂ ಇರ್ಬೋದು. ನಾವು ನಮ್ಮ ರೂಲ್ಸ್ ಪ್ರಕಾರ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ನಾವು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಷ್ಟು ಕಟ್ಟಿದ್ರೆ ಒಂದು ಎಥಿಕಲ್ ಔಟ್ಲುಕ್ ಇಟ್ಕೋಬೇಕು ಅಂತ ನನ್ನ ಒಂದು ಸಲಹೆ. ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದರೆ ನೀವು ಯು ವಿಲ್ ನಾಟ್ ಬಿ ಏಬಲ್ ಟು ಗ್ರೋ. ಫಿನಾನ್ಷಿಯಲ್ ಡಿಸಿಪ್ಲಿನಲ್ಲಿ ಏನಂದರೆ, ಒಂದು ಡಿಸಿಪ್ಲಿನ್ನಲ್ಲಿ ಏನು ಬರ್ತದೆ ಅಂದರೆ, ನೀವು ಎಲ್ಲ ನಿಮ್ಮ ಇನ್ಕಮ್ ಏನೇನಿದೆಯೋ ಅದನ್ನೆಲ್ಲ ಗೌರ್ಮೆಂಟ್ಗೆ ಡಿಕ್ಲೇರ್ ಮಾಡಬೇಕು. ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನುವಂಥದ್ದು ನಮ್ಮ ಆರ್ಥಿಕ ಬೆಳವಣಿಗೆಗೆ ಮತ್ತು ಸಾಮಾಜಿಕವಾಗಿ ನಾವು ಅಂದರೆ ಎಥಿಕಲ್ ಆಗಿದ್ದೀವಿ, ನಾವು ರೂಲ್ಸನ್ನು ಫಾಲೋ ಮಾಡ್ತಿದ್ದೀವಿ ಮತ್ತು ಧೈರ್ಯವಾಗಿ ಈ ನಮ್ಮ ಪೇಪರ್ ಪರ್ಫೆಕ್ಟ್ ಆಗಿದೆ ಅಂತ ನಾವು ತೋರಿಸ್ಬೇಕಾದ್ರೆ ವಿ ಶುಡ್ ಬಿ ವೆರಿ ಡಿಸಿಪ್ಲಿನ್ ಅಂತ ಹೇಳ್ತಾ, ಇರುವಂಥ ಕಾನೂನನ್ನು ಪಾಲಿಸೋದಷ್ಟೇ, ಇದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ ಬೇಕಾಗಿಲ್ಲ. ಇರುವಂಥ ಕಾನೂನನ್ನು ಆ್ಯಸ್ ಇಟ್ ಈಸ್ ಪಾಲಿಸುವಂಥ ಮನಸ್ಥಿತಿ ನಮಗೆ ಬೇಕು. ಸೊ ಆ ಮೈಂಡ್ಸೆಟ್ ನಮಗಿದ್ರೆ ನಾವು ತಪ್ಪಿಗೆ ಸಿಗಾಕೊಳ್ಳುವಂತಹ ಪ್ರಮೇಯ ಬರೋದಿಲ್ಲ ಮತ್ತು ಯಾರ ಮುಂದೆ ತಲೆ ತೆಗೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ಯಾವುದಕ್ಕೂ ಅಂಜಬೇಕಾದಂಥ ಅವಶ್ಯಕತೆ ಇಲ್ಲ. ವಿ ಶುಡ್ ಬಿ ವೆರಿ ಡಿಸಿಪ್ಲಿನ್ಡ್ ಆ್ಯಂಡ್ ಆಲ್ಸೋ ಈ ಫಿನಾನ್ಷಿಯಲ್ ಡಿಸಿಪ್ಲಿನು ನಮ್ಮ ಬೆಳವಣಿಗೆಗೆ ಬಹಳ ಪೂರಕ ಆಗುತ್ತೆ. ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಇದನ್ನು ಕೊಡ್ತಾ ಹೋಗ್ಬೋದು. ಒಂದು ದೂರವಾಣಿ ಕರೆಯಿಂದ ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ. ನಮಸ್ಕಾರ ರೀ ಕುಲಕರ್ಣಿ ಅವ್ರಿ, ಹ್ಯಾಂಗದ್ರಿ? ಹಾಂ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಈಗ ಅಗ್ರಿಕಲ್ಚರ್ ಇನ್ಕಮ್ ಇದ್ದವರಿಗೆ ಕೇಳಿ ಅಗ್ರಿಕಲ್ಚರ್ ಇನ್ಕಮ್ ಇದ್ದವರಿಗೆ ಟ್ಯಾಕ್ಸ್ ಪೇಮೆಂಟ್ ದಿಂದ ಎಕ್ಸಾಮ್ಷನ್ ಇದೆ ಹೇಗೆ ಅಂತ? ಖಂಡಿತ ಭಾಳ ಚಲೋ ಪ್ರಶ್ನೆ ಕೇಳಿರಿ, ರೈತರಿಗೆ ಭಾಳ ಉಪಯೋಗ ಆಗ್ತಿದ್ದು. ಹೇಳ್ತಾರೆ ಪ್ರಶ್ನೆ, ನಿಮ್ಮ ಉತ್ತರ.
ಹೌದು, ಈಗ ನಮ್ಮ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಅಗ್ರಿಕಲ್ಚರ್ ಇನ್ಕಮ್ಗೆ ಯಾವಾಗಲೂ ಎಕ್ಸೆಂಪ್ಷನ್ ರೈಟ್ ಫ್ರಮ್ 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಬಂದು 1961 ಇಂದ ಹಿಡಿದು ಇವಾಗವರೆಗೂ ಟ್ಯಾಕ್ಸ್ ಇಲ್ಲ. ಏನಂದರೆ ಅಗ್ರಿಕಲ್ಚರಲ್ ಇನ್ಕಮ್ ಏನಕ್ಕಿಲ್ಲ ಅಂದರೆ ಫಾರ್ಮರ್ಸ್ಗೆ ಹೆಲ್ಪ್ ಆಗಲಿ. ಯಾಕೆ ಅಂದರೆ ನಮ್ಮ ಒಂದು ಎಕಾನಮಿ, ರೂರಲ್ ಎಕಾನಮಿ ಇದೆಯಲ್ಲ, ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಅದರಿಂದ ಗೌರ್ಮೆಂಟ್ ಅವ್ರು ಇಷ್ಟವರೆಗೂ ಟ್ಯಾಕ್ಸ್ ಹಾಕಿಲ್ಲ. ಪಾರ್ಲಿಮೆಂಟ್ ಕೂಡ ತುಂಬ ಡಿಬೇಟ್ಸ್ ಆಗಿದೆ, ಏನಕ್ಕೆ ನಾವು ರಿಚ್ ಅಗ್ರಿಕಲ್ಚರಲಿಸ್ಟ್ ಏನಕ್ಕೆ ಬಿಡಬೇಕು, ಅವ್ರಿಗಾದ್ರೂ ಟ್ಯಾಕ್ಸ್ ಹಾಕಬೇಕು, ಒಂದು 50 ಎಕರೆಯಿಂದ ಮೇಲಿರೋರಿಗೆ ಟ್ಯಾಕ್ಸ್ ಹಾಕಬೇಕು, ಮೇ ಬಿ ಚಿಕ್ಕ ಅಗ್ರಿಕಲ್ಚರ್ಸ್ಗೆ ಟ್ಯಾಕ್ಸ್ ಹಾಕಬಾರ್ದು, ಒಂದು ಡಿಬೇಟ್ ಆಗಿದೆ. ಬಟ್ ಇಷ್ಟವರೆಗೂ ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾನಲ್ಲಿ ಇಲ್ಲ, ಟ್ಯಾಕ್ಸ್ ಇಲ್ಲ. ಅಂದ್ರೆ ಭಾರತ ಕೃಷಿ ಪ್ರಧಾನ ದೇಶ, ಕೃಷಿಕರಿಗೆ ಇದರಿಂದ ಹೊರೆಯಾಗಬಾರದು ಅನ್ನುವಂತಹ ಸದುದ್ದೇಶದಿಂದ ಬಹಳ ಶ್ರೀಮಂತ ಕೃಷಿಕನಾದರೂ ಸರಿ ಅಥವಾ ಬಡ ಕೃಷಿಕನಾದರೂ ಸರಿ ರೈತನೇ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಮತ್ತು ಈ 2025 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರವೂ ಕೂಡ ಅದು ಹಾಗೆ ಮುಂದುವರೆದು ಹೋಗ್ತಿದೆ. ಸೊ ರೈತರು ಬಹಳ ಚೆನ್ನಾಗಿ ಏನು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಅಂದರೆ ದೇಶಕ್ಕೆ ಬಹುಶಃ ಅದಕ್ಕಿಂತ ದೊಡ್ಡ ಖುಷಿಯ ಸುದ್ದಿ ಇಲ್ಲ. ಯಾಕಂದರೆ ರೈತ ಸಮೃದ್ಧವಾಗಿರಬೇಕು, ಸಂತೃಪ್ತವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತ ನಾವು ಹಾರೈಸ್ತೀವಿ ಮತ್ತು ಇಡೀ ದೇಶ ಅದನ್ನೇ ಕೇಳುತ್ತೆ. ಮೈಸೂರಿಂದ ಉಷಾ ಅವರು ದೂರವಾಣಿ ಕರೆ ಮಾಡಿದ್ದಾರೆ. ಬನ್ನಿ ಏನು ಅಂತ ಪ್ರಶ್ನೆ ಕೇಳೋಣ. ಉಷಾ ಅವರೇ ನಮಸ್ಕಾರ, ಪ್ರಶ್ನೆ ಕೇಳಿಮ್ಮ. ನಮಸ್ಕಾರ ಸರ್. ಸರ್ ತುಂಬಾ ಚೆನ್ನಾಗಿ ವಿವರಣೆ ನೀಡ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು ಮಾ. ಸರ್ ಈಗ ಏನಾದ್ರೆ ಕೆಲವು ದೊಡ್ಡ ಇರ್ತಾರ ಸರ್, ಅದು ಫೋನ್ ಪೇ ಇಲ್ಲ ಅಂತಾರೆ. ಅದ್ ಯಾಕೆ ಅಂದ್ರೆ ಅವರು ಟ್ಯಾಕ್ಸ್ ಅವಾಯ್ಡ್ ಮಾಡಕ್ಕೆ ಈ ತರ ಪ್ಲಾನ್ ಮಾಡ್ತಾರೆ. ಇದು ಮೋಸ ತಂತ್ರ ಅಲ್ವಾ? ಅದು ದುಡ್ಡಂತ ಇಟ್ಟಿದ್ರು ಫೋನ್ ಪೇ ಇಲ್ಲ ಅಂದ್ರೆ ಅರ್ಥ ಏನು? ಅದು ಕಂಪಲ್ಸರಿ ಎಲ್ರಿಗೂ ಇರ್ಲೇಬೇಕು ಅಂತ ಮಾಡಿದಾಗ ದೇಶದಲ್ಲಿ ಕಾನೂನು ಒಂಥರ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ಟ್ಯಾಕ್ಸ್ ಯಾರು ಮೋಸ ಮಾಡೋ ಸಂಭವ ಬರಲ್ಲ ಅಂತ ಅಂತಹ ಸಂದರ್ಭದಲ್ಲಿ ನೀವೆಲ್ಲಾದ್ರೂ ಪ್ರಶ್ನೆ ಮಾಡಿದಿರಾ ಉಷಾ ಅವರೇ? ಸರ್ ಅವರು ಇಲ್ಲ ಅನ್ಬಿಟ್ರೆ ನಾವು ಅವ್ರ ಜೊತೆ ಟಕ್ಕ ಮಾಡಕ್ ಹೋಗಲ್ಲ ಸರ್. ನಮ್ಗೇನ್ ಇದಲ್ಲ, ಇನ್ನೊಂದ್ ಅಂಗಡಿ ಇರುತ್ತೆ, ಮುಂದಂಗಡಿಗೆ ಹೋಗಿ ತಗೋತೀವಿ. ಫೋನ್ ಪೇ ಇಲ್ಲ ಅಂತ ಅನ್ನೋದು ಒಂಥರ ಮೋಸದ ತಂತ್ರ ಸರ್. ಖಂಡಿತ. ನೀವು ಆಮೇಲೆ ಇನ್ನೊಂದಿದೆ ಸರ್, ನಾವು ಬಿಗ್ ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀವಿ, ಇದು ಇನ್ಶೂರೆನ್ಸ್ ಮೂಲಕ ಬರುತ್ತೆ ನಮ್ಗೆ. ಅವಾಗ್ಲೂ ಹಣ ಎಲ್ಲ ಹಿಡಿತಾರ ಅಥವಾ ನಾವು ಕೂಡಿದ ಹಣಕ್ಕೆ ಮತ್ತೆ ಟ್ಯಾಕ್ಸ್ ಕೊಡ್ಬೇಕಾಗ್ತದೆ? ಖಂಡಿತ. ಎರಡು ಒಳ್ಳೆ ಪ್ರಶ್ನೆ ಕೇಳಿದಿರಿ. ನೀವು ಫೋನ್ ಕಟ್ ಮಾಡ್ಕೊಳ್ಳಿ, ಟಿವಿ ಮೂಲಕ ನೀವು ಕೇಳಿಸ್ಕೊಳ್ಳಿ. ಮೊದಲನೇದಾಗಿ UPI ಪ್ಲಾಟ್ಫಾರ್ಮ್ ಇಲ್ಲದೆ ಇರುವಂತಹ ದೊಡ್ಡ ಅಂಗಡಿಗಳು, ಎಸ್ಪೆಷಲಿ ನೀವು ಹೇಳ್ತಾ ಇರ್ತಕ್ಕಂಥದ್ದು, ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಕೇಳ್ತಿದ್ದೀರಿ? ರಘು ಅವ್ರು ಏನು ಹೇಳ್ತಾರೆ ಕೇಳ. ನನ್ನ ಪ್ರಕಾರ ಇದು ಒಂದು ಬಿಸ್ನೆಸ್ ಮೆನ್ ಚಾಯ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ನೀವು ಕ್ಯಾಶಲ್ಲಿ ಬೇಕಾದರೂ ಪೇಮೆಂಟ್ ಮಾಡ್ಬೋದು, UPI ನಲ್ಲಿ ಬೇಕಾದ್ರೂ ಪೇಮೆಂಟ್ ಮಾಡೋದು. ಗೌರ್ಮೆಂಟ್ ಅವ್ರು ಏನಂತಾರೆ ಅಂದರೆ UPI ಪೇಮೆಂಟ್ ಕೊಡಿ, ಕಸ್ಟಮರ್ಸ್ ಹೆಲ್ಪ್ ಆಗ್ತದೆ ಅಂತ. ಬಟ್ ಈಗ ಯಾರಾದರೂ ಬಿಸ್ನೆಸ್ ಮ್ಯಾನ್ ನಾನು UPI ಕೊಡೋದೇ ಇಲ್ಲ, ಮಾಡೋದೇ ಇಲ್ಲ ಅಂದ್ರೆ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕ್ಯಾಶ್ ತೊಗೊತಾ ಇದ್ದಾರಲ್ಲ, ನೀವು ಕ್ಯಾಶ್ ತೊಗೊಂಡಿಲ್ಲ ಅಂದರೆ ನೀವು ಮೋಸ ಅಂತ ಹೇಳ್ಬೋದು. ಬಟ್ ಅವ್ರು ಕ್ಯಾಶ್ ತೊಗೊಳ್ಳೋವಾಗ, ಪದಾರ್ಥ ಕೊಡುವಾಗ ಮೋಸ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಬಟ್ ಈಗ ನಿಮ್ಗೆ ತಿಳಿದಿರಾಗೆ ಹೋಗಿ ನೀವು UPI ಪೇಮೆಂಟ್ಸ್ ಮಾಡ್ಬೋದು. ಎಳ್ನೀರು ತಗೋಬೇಕು ಅಂದ್ರೆ UPI ಪೇಮೆಂಟ್ ಮಾಡ್ಬೋದು. ತರಕಾರಿ ತಗೋಬೇಕು, ದೊಡ್ಡ ಅಂಗಡಿಗಳಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ 99% UPI ಇಡ್ತಾರೆ. ಎಲ್ಲೋ ಒಂದು ಕಡೆ ಕೆಲವು ಬಿಸ್ನೆಸ್ ಮ್ಯಾನ್ ಏನೋ ಒಂದು ರೀಸನ್ ಇಂದ ಅವ್ರು ಇಟ್ಕೊಂಡಿರಲ್ಲ. ನೀವು ಬೇಕಾದ್ರೆ ಅವ್ರಿಗೆ ನೀವು ಹೇಳಿರಲ್ವಾ, ಅದು ಒಂದು ಆಸ್ ಅ ಸಿಟಿಸನ್ ನೀವು ಹೇಳಿರೋದು ನಿಜವಾಗ್ಲೂ ಇಟ್ಸ್ ಅ ಗುಡ್ ಥಿಂಗ್. ಬಟ್ ಅವ್ರನ್ನ ಫೋರ್ಸ್ ಮಾಡೋಕ್ಕಾಗಲ್ಲ, ಅವ್ರ ಮೇಲೆ ಆಕ್ಷನ್ ತೊಗೊಳಕೋದಕ್ಕೆ ಆಗಲ್ಲ. ಒಟ್ಟಾರೆ ಅಟ್ಲೀಸ್ಟ್ ಯು ಕ್ಯಾನ್ ಸಜೆಸ್ಟ್ ದೆಮ್, ಈ ಥರ ಜನಕ್ಕೆ ಅನುಕೂಲ ಆಗುತ್ತೆ ಇಟ್ಕೊಳ್ಳಿ ಅಂತ ನೀವು ಹೇಳ್ಬೋದೇ ವಿನಃ ಫೋರ್ಸ್ಫುಲಿ ಅದನ್ನು ಕಾನೂನು ರೀತಿ ಕ್ರಮ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವಕಾಶ ಇದ್ದೇ ಇದೆ. ಹಾಗಾಗಿ ಏನಂದರೆ ಭಾರತದ ಪ್ರಧಾನಿಗಳು ಏನು ಬರ್ತಾ ಇದ್ದಾರೆ ಅಂದರೆ ಕ್ಯಾಶ್ಲೆಸ್ನ ಹೆಚ್ಚು ನಾವು ಎನ್ಕರೇಜ್ ಮಾಡೋಣ ಅನ್ನುವಂಥದ್ದು ಸಾಕಷ್ಟು ಅವರ ಭಾಷಣಗಳಲ್ಲಿ ಮತ್ತು ಕಾರ್ಯಕ್ರಮಗಳ ಮೂಲಕ ನಿರಂತರವಾಗಿ ಇಡೀ ದೇಶದ ಜನತೆಯಲ್ಲಿ ಅವರು ಮನವಿ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಅದನ್ನು ನಾವು ಗೌರವಿಸ್ತಕ್ಕಂಥದ್ದು ಕೂಡ ನಾವು ಬಹಳ ಮುಖ್ಯ ಅಂತ ಹೇಳ್ತಾ ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದ್ರು. ಇನ್ಶೂರೆನ್ಸ್ ಅಂದರೆ ಮೆಚುರಿಟಿ ಅಮೌಂಟು ಇಸ್ ಇಟ್ ಟ್ಯಾಕ್ಸಬಲ್ ಆರ್ ನಾಟ್ ಅಂತ ಕೇಳಿದ್ರು. ನಿಮಗೆ ಇನ್ಶೂರೆನ್ಸ್ ಅಮೌಂಟ್ ಮೆಚುರಿಟಿ ಅಮೌಂಟ್ ಬಂದರೆ ಟ್ಯಾಕ್ಸ್ ಬರೋದಿಲ್ಲ ಅಮ್ಮ. ನೀವು LIC ಇಂದಾಗಲಿ ಏನಾದ್ರು ಬೇರೆ ಕಂಪನಿದಾಗಲಿ ನಿಮಗೆ ಟ್ಯಾಕ್ಸ್ ಬರೋದಿಲ್ಲ. ನೀವು ಅದನ್ನು ಟ್ಯಾಕ್ಸ್ ಕಟ್ಟದೆ ಯೂಸ್ ಮಾಡ್ಕೋಬೋದು. ಆಮೇಲೆ ಒಂದನ್ನು ಉಷಾ ಅವರೇ ನೀವು ಅರ್ಥ ಮಾಡ್ಕೊಳ್ಳಿ, ಇನ್ಶೂರೆನ್ಸು ಮೆಚುರಿಟಿ ಅಮೌಂಟ್ ಬಂದಾಗ TDS ಮಾಡಿರುವಂಥ ಸಂದರ್ಭಗಳಿದೆ. ಆದರೆ TDS ಮಾಡಿದ ತಕ್ಷಣ ಅದು ಟ್ಯಾಕ್ಸಬಲ್ ಇನ್ಕಮ್ ಅಂತ ಅಂದ್ಕೋಬೇಡಿ. ಹಾಗಾಗಿ TDS ಮಾಡಿದಾರ ಇಲ್ವಾ ಅದನ್ನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ನೀವು ಅದನ್ನು ಸಲ್ಲಿಸ್ಬೋದು. ಸೊ ಒಟ್ಟಾರೆ ಇಟ್ ಈಸ್ ಎಕ್ಸಂಪ್ಟ್ ಫ್ರಮ್ ಟ್ಯಾಕ್ಸಬಲ್ ಇನ್ಕಮ್ ಅಲ್ಲ ಅಂತ ನಾವು ಹೇಳ್ಬೋದು. ಧನ್ಯವಾದ ಉಷಾ ಅವರೇ ನಿಮ್ಮ ಪ್ರಶ್ನೆಗೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಇದೆಲ್ಲ ಹೆಚ್ಚಾದ ಮೇಲೆ ಈ ಶೇರ್ ಟ್ರೇಡಿಂಗು ಈ ಥರದ್ದು ಜಾಸ್ತಿ ಆಗಿದೆ ವ್ಯವಹಾರ. ಜನಕ್ಕೆ ನಾಲೆಡ್ಜ್ ಜಾಸ್ತಿ ಆಗಿದೆ.
ಸೊ ಒಟ್ಟಾರೆ ಒಳ್ಳೆ ದುಡ್ಡು ಮಾಡ್ತಿದ್ದಾರೆ, ಲಾಭ ಯಾಕಂದರೆ ಅನುಭವ ಹೊಂದಿ ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆಯ ಹಣವನ್ನು ಗಳಿಸ್ತಿದ್ದಾರೆ. ಆದರೆ ಎಷ್ಟೋ ಕಡೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಅಂತ ಬಂದಾಗ ನಿಮ್ಮದು P&L ಅಕೌಂಟ್ ಕೊಡಿ, ಏನು ಲಾಂಗ್ ಟರ್ಮ್ ಇದೆಯಾ, ಶಾರ್ಟ್ ಟರ್ಮ್ ಇದೆಯಾ, ಗೈನ್ ಇದೆಯಾ, ಲಾಸ್ ಇದೆಯಾ ಅಂತ ಅಂದಾಗ ತುಂಬ ಮಂದಿ ಕೊಡುವಂತಹ ಮಾಹಿತಿ ಕರಾರುವಕ್ಕಾಗಿರೋದಿಲ್ಲ. ಸೊ ಇಲ್ಲಿ ಯಾವ ರೀತಿ ಸಮಸ್ಯೆಗಳಾಗ್ಬೋದು? ಪ್ರಭಾಕರ್ ಅವರೇ, ತಾವು ಹೇಳಿದಾಗ ಈಗ ತುಂಬ ಜನ ಯಂಗ್ಸ್ಟರ್ಸ್ ಎಸ್ಪೆಷಲಿ ಸ್ಟಾಕ್ ಟ್ರೇಡಿಂಗ್ ಮಾಡ್ತಾರೆ, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಅಂದರೆ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾರೆ, ಡೆರಿವೇಟಿವ್ಸ್ ಟ್ರೇಡಿಂಗ್ ಮಾಡ್ತಾರೆ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡ್ತಾರೆ, ಕೋಟಿಗಟ್ಟಲೆ ಟರ್ನ್ ಓವರ್ ಮಾಡ್ತಾರೆ. ಇದನ್ನೆಲ್ಲ ಅವ್ರಿಗೆ ಡಿಕ್ಲೇರ್ ಮಾಡಬೇಕು ಅಂತ ಒಂದು ಗೊತ್ತಿದೆ, ಡಿಕ್ಲೇರ್ ಮಾಡಬೇಕು ಅಂತ. ಬಟ್ ಡಿಕ್ಲೇರ್ ಮಾಡಿದ್ರೆ ಎಲ್ಲಪ್ಪ ನಮ್ಗೆ ಪ್ರಾಬ್ಲಮ್ ಆಗ್ಬೋದೇನೋ ಅಂತ ಒಂದು ಭಯ ಪಡ್ತಾರೆ. ಬಟ್ ನನ್ನ ಪ್ರಕಾರ ನೀವು ಈಕ್ವಿಟಿ ಶೇರ್ಸ್ ಅಂದರೆ ಶೇರ್ಸಲ್ಲಿ ಡೀಲ್ ಮಾಡ್ತಾ ಇದ್ದಾರೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾ ಇದ್ದಾಗ ನೀವು ನಿಮ್ಮ ಬ್ರೋಕರ್ ಹತ್ರ ಒಂದು ಸ್ಟೇಟ್ಮೆಂಟ್ ತೊಗೊಂಡು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಎಷ್ಟಿದೆ, ಲಾಂಗ್ ಟರ್ಮ್ ಎಷ್ಟು ಕ್ಯಾಪಿಟಲ್ ಗೇನ್ಸ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದನ್ನು ನೀವು ಡಿಕ್ಲೇರ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ಸಲ್ಲಿ ಕೂಡ ಅದೇ ಥರ ಕೊಡ್ತಾರೆ. ಡೆರಿವೇಟಿವ್ ಟ್ರಾನ್ಸಾಕ್ಷನ್ಸ್ ಆರ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಕೂಡ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ಸ್ ಮಾಡಿದಾಗ ಕೂಡ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ನೋಡಿರೋ ಥರ ಡೆರಿವೇಟಿವ್ ಟ್ರಾನ್ಸಾಕ್ಷನ್ನಲ್ಲಿ ಲಾಸೇ ಇರ್ತದೆ ಅಂತಲೇ ಹೇಳ್ಬೋದು. ಕೋಟಿಗಟ್ಟಲೆ ಮಾಡಿದ್ರೂ ಲಾಸ್ ಆಗಿರ್ತಾರೆ. ಬಟ್ ತುಂಬ ಎಚ್ಚರಿಕೆಯನ್ನು ನಾವು ವಹಿಸಬೇಕು. ಯಾಕೆಂದರೆ ಡೆರಿವೇಟಿವ್ ಟ್ರಾನ್ಸಾಕ್ಷನ್ಸ್ ತುಂಬ ರಿಸ್ಕಿ. ಬೇಸಿಕಲಿ ಶೇರಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡೋದು ತುಂಬ ಕೇರ್ಫುಲ್ ಆಗಿರಬೇಕು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅವ್ರು ಹೇಳಿದ್ರು ಈ ಶೇರಲ್ಲಿ ಹಾಕಿ ಅದು ಡಬಲ್ ಆಗ್ತದೆ ಅಂತ ಹಾಗೆ ಇನ್ವೆಸ್ಟ್ ಮಾಡ್ತಾರೆ, ಕಳ್ಕೊತಾರೆ. ಶೇರ್ಸಲ್ಲಿ ಇನ್ವೆಸ್ಟ್ ಮಾಡುವಾಗ ನೀವು ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡಬೇಕು. ಆ ಕಂಪ್ನಿ ಆ ಶೇರಲ್ಲಿ ಹಾಕಿದ್ದೀರಾ, ಅದ್ರ ಪರ್ಫಾರ್ಮೆನ್ಸ್ ಹೇಗಿದೆ, ಪ್ರಾಫಿಟ್ ಡಿಕ್ಲೇರ್ ಮಾಡಿದಾರಾ, ಲಾಸಲ್ಲಿ ಹೋಗ್ತಾ ಇದೆಯಾ ಹೇಗೆ ಅಂತ ಮಾನಿಟರ್ ಮಾಡಬೇಕು. ಯಾಕೆಂದರೆ ಕಂಪ್ನಿ ನೀವು ಮಾನಿಟರ್ ಮಾಡಿಲ್ಲ ಅಂದರೆ ವ್ಯಾಲ್ಯೂ ಆಫ್ ದ ಶೇರ್ ಕಡಿಮೆ ಆಗಿಬಿಟ್ರೆ ನಿಮಗೆ ಲಾಸ್ ಆಗ್ತದೆ. ನನ್ನ ಸಲಹೆ ಏನಂದರೆ ಮ್ಯೂಚುವಲ್ ಫಂಡ್ಸ್ ಆರ್ ಮೋರ್ ಸೇಫರ್ ಅಂತಲೇ ಹೇಳ್ಬೋದು. ಬಟ್ ಏನಾದರೂ ಆಗಲಿ, ಶೇರ್ಸ್ ಆಗಲಾಗಲಿ, ಮ್ಯೂಚುವಲ್ ಫಂಡ್ಸ್ ಆಗಲಿ, ಡೆರಿವೇಟಿವ್ಸ್ ಆಗಲಿ, ಟ್ರಾನ್ಸಾಕ್ಷನ್ಸ್ ಎಲ್ಲ ತಾವು ಡೌನ್ಲೋಡ್ ಮಾಡಿ ಅದನ್ನು ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಡಿಕ್ಲೇರ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಸೊ ಒಟ್ಟಾರೆ ಹೇಳೋದಾದರೆ ನಿಮಗೆ ಮಾರ್ಕೆಟ್ ಗೊತ್ತಿಲ್ಲ ಅನ್ನೋದಾದರೆ ನೀವು ಮುಗ್ಗರಿಸುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯು ಶುಡ್ ಮಾನಿಟರ್ ದ ಮಾರ್ಕೆಟ್. ಯಾಕಂದರೆ ನಿಮಗೆ ಸೆನ್ಸೆಕ್ಸ್ ಬಗ್ಗೆ ಐಡಿಯಾ ಇದೆಯಾ, ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಐಡಿಯಾ ಇದೆಯಾ, ಯಾರನ್ನೋ ನೋಡಿ ನಾನು ಇನ್ವೆಸ್ಟ್ ಮಾಡ್ತೀನಿ, ನೋ. ಯು ಶುಡ್ ಹ್ಯಾವ್ ದ ಪ್ರಾಪರ್ ಐಡಿಯಾ ಅಬೌಟ್ ದಿ ಮಾರ್ಕೆಟ್. ಆವಾಗ ಮಾತ್ರ ನೀವು ಹಣವನ್ನು ಕಳ್ಕೊಳ್ಳೋದು ತಪ್ಪುತ್ತೆ ಅಂತ ಹೇಳ್ತಾ, ಇದ್ರ ಜೊತೆಗೆ ಇವತ್ತಿನ ಕಾಲದಲ್ಲಿ ಡಿಜಿಟಲ್ ಕರೆನ್ಸಿ ಕೂಡ ತುಂಬ ಪ್ರವರ್ಧಮಾನಕ್ಕೆ ಬಂದಿದೆ. ತುಂಬ ಜನ ಯಂಗ್ಸ್ಟರ್ಸು ಅದನ್ನು ಇನ್ವೆಸ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಕ್ಯಾಪಿಟಲ್ ಗೇನ್ಸ್ ಇದೆ, ಅದನ್ನು ಕೂಡ ಮರಿಬೇಡಿ. ಅದ್ರ ಬಗ್ಗೆ ಕೂಡ ನಾವು ಮಾತಾಡ್ತೀವಿ. ಒಂದು ದೂರವಾಣಿ ಕರೆ ಇದೆ, ಮತ್ತೆ ಅದರ ಬಗ್ಗೆ ಮಾತನಾಡೋಣ. ಸುರೇಶ್ ಕೃಷ್ಣಮೂರ್ತಿಯವರು ನಮಸ್ಕಾರ, ಜಯನಗರದಿಂದ. ನಮಸ್ತೆ ಸುರೇಶ್ ಕೃಷ್ಣಮೂರ್ತಿಯವರು, ಪ್ರಶ್ನೆ ಕೇಳಿಪ್ಪ. ಹಲೋ, ಓಕೆ, ಮೋಸ್ಟ್ಲಿ ದೂರವಾಣಿ ಕರೆ ಕಟ್ ಆಗಿದೆ ಅನಿಸುತ್ತೆ. ಹಾಗೆ ಈ ಡಿಜಿಟಲ್ ಕರೆನ್ಸಿ ಬಗ್ಗೆ ಇವತ್ತು ಏನಾಗಿದೆ ಅಂದರೆ ಪ್ರತಿಯೊಬ್ಬರೂ ಕೂಡ ಎಷ್ಟೇ ಒಂದು ಎಂಪ್ಲಾಯ್ಮೆಂಟ್ ಇರಲಿ ಅಥವಾ ವ್ಯವಹಾರ ಇರಲಿ, ಒಂದು ಪಾರ್ಟ್ ಟೈಮ್ ಥರ ಅಥವಾ ಒಂದು ಪ್ಯಾರಲಲ್ ಆಗಿ ಇನ್ನೊಂದು ಇನ್ಕಮ್ ಬರಲಿ ಅಂತ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದೆ. ಸೊ ಇದು ಎಷ್ಟರ ಮಟ್ಟಿಗೆ ಯುವ ಪೀಳಿಗೆನ ಆಕರ್ಷಿಸ್ತಾ ಇದೆ? ಈಗ ಡಿಜಿಟಲ್ ಕರೆನ್ಸಿ ಅಂದರೆ ಕ್ರಿಪ್ಟೋ ಅಂತ ಹೇಳ್ತಾರೆ. ಕ್ರಿಪ್ಟೋ ಕರೆನ್ಸಿ ನಿಮಗೆ ತಿಳಿದಿರೋ ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಇನ್ನೂ ಲೀಗಲ್ ಆಗಿ ಅದನ್ನು ಒಪ್ಕೊಂಡಿಲ್ಲ. ನಾವು ಏನಂತಾರೆ, ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ ಕ್ರಿಪ್ಟೋ ಕರೆನ್ಸಿ ಇಸ್ ನಾಟ್ ಸ್ಟಿಲ್ ಅಕ್ಸೆಪ್ಟೆಡ್ ಇನ್ ಇಂಡಿಯಾ. ಬಟ್ ಫ್ರಮ್ ದ ಇನ್ಕಮ್ ಟ್ಯಾಕ್ಸ್ ಪರ್ಸ್ಪೆಕ್ಟಿವ್, ಸಿನ್ಸ್ ಲಾಟ್ ಆಫ್ ಪೀಪಲ್ ಡೀಲ್ ಮಾಡ್ತಾ ಇರೋದ್ರಿಂದ, ಕ್ರಿಪ್ಟೋ ಕರೆನ್ಸಿನ ಟ್ರೇಡಿಂಗ್ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಗೇನ್ಸ್ ಬಂದರೆ ಮಾತ್ರ ಟ್ಯಾಕ್ಸ್ ಬರ್ತದೆ. ಬಟ್ RBI ಅವರು ಅದನ್ನು ಒಪ್ಕೊಂಡಿಲ್ಲ. ಇದರಲ್ಲಿ ಕೂಡ ತುಂಬ ಕೇರ್ಫುಲ್ ಆಗಿರಬೇಕು. ನಿಮ್ಗೆ ತಿಳಿದಿರೋ ಹಾಗೆ ತುಂಬ ಜನ ಕ್ರಿಪ್ಟೋ ಕರೆನ್ಸಿನಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡಿ ಕಳ್ಕೊಂಡಿದ್ದಾರೆ, ಲಕ್ಷಗಟ್ಟಲೆ ಕಳ್ಕೊಂಡಿದ್ದಾರೆ. ತುಂಬ ಕೇರ್ಫುಲ್. ಅದರಿಂದನೇ RBI ಅವರು ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ ಆ್ಯಸ್ ಎ ಲೀಗಲ್ ಟ್ರಾನ್ಸಾಕ್ಷನ್ ಅಂತ. ಬಟ್ ಇನ್ಕಮ್ ಟ್ಯಾಕ್ಸ್ ಮಾತ್ರ ಕಟ್ಟಬೇಕು ತಾವು. ಸೊ ಒಟ್ಟಾರೆ ಹೇಳೋದಾದರೆ ವೀಕ್ಷಕರೇ, ಈ ಡಿಜಿಟಲ್ ಕರೆನ್ಸಿ, ಕ್ರಿಪ್ಟೋ ಇರಬಹುದು, ಯಾವುದೇ ಫಾರ್ಮ್ ಆಫ್ ಟ್ರಾನ್ಸಾಕ್ಷನ್ಸ್ ನೀವು ಮಾಡ್ತಿದ್ದೀರಿ ಅನ್ನೋದಾದರೆ, ಸೊ ಅದು ನಿಜವಾಗಲೂ ಇಂಡಿಯಾದಲ್ಲಿ ಅದು ಕಾನೂನು ರೀತಿ ಮಾನ್ಯ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ತಿಳ್ಕೊಂಡು, ಯಾಕೆಂದರೆ ಇದು ಇವತ್ತು ಗ್ಲೋಬಲ್ ಪ್ಲಾಟ್ಫಾರ್ಮ್, ಜಗತ್ತಿನ ಯಾವುದೇ ದೇಶದ ಸಂಪರ್ಕ ನಾವು ಬೆರಳ ತುದಿಯಿಂದ ನಾವು ಮಾಡ್ತೀವಿ. ಸೊ ಇಂತಹ ಸಂದರ್ಭದಲ್ಲಿ ಯುವ ಪೀಳಿಗೆ ಎಸ್ಪೆಷಲಿ, ಈಗ ಆಲ್ರೆಡಿ ರಾಂಗ್ ರೀಫಂಡ್ ಒಂದು ದೊಡ್ಡ ಇಶ್ಯೂ ಆಗಿದೆ. ಬೇರೆ ನಮ್ಮ ಅನೇಕ ರಾಜ್ಯಗಳಲ್ಲಿ ಯಾರೆಲ್ಲ ರಾಂಗ್ ರೀಫಂಡು, ರಾಂಗ್ ಡಿಡಕ್ಷನ್ಸ್ ತೊಗೊಂಡು ರೀಫಂಡ್ ತೊಗೊಂಡಿದ್ದಾರೆ ಸ್ಯಾಲರಿಡ್ ಪರ್ಸನ್ಸು, ಅವರಿಗೆ 200% ಪೆನಾಲ್ಟಿ ಹಾಕಿದ್ದಾರೆ. ಹಾಗಾಗಿ ಈ ರೀತಿಯ ಟ್ರಾನ್ಸಾಕ್ಷನ್ ಮಾಡುವಾಗ ಎಚ್ಚರಿಕೆಯಿಂದ ಮಾಡುವಂಥದ್ದು ಭಾಳ ಮುಖ್ಯ. ಈ ರಾಂಗ್ ರೀಫಂಡ್ ಬಗ್ಗೆನೂ ಒಂದೆರಡು ಮಾತು. ಈಗ ರಾಂಗ್ ರೀಫಂಡ್ ಅಂದರೆ ನೀವೇನು ಮಾಡಿರ್ತೀರಾ ಅಂದರೆ ಕರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಕೊಟ್ಟಿರಲ್ಲ, ಅದು ನಿಮ್ಗೆ ರೀಫಂಡ್ ಬರೋದೇ ಇಲ್ಲ.
ಇನ್ನೊಂದೇನೆಂದರೆ ರೀಫಂಡ್ ಕ್ಲೇಮ್ ಮಾಡಿರ್ತೀರಾ ನೀವು ನಿಮ್ಮ ಪ್ರಕಾರ ರೀಫಂಡ್ ಇದೆ ಅಂತ ನೀವು ಹಾಕ್ತೀರಾ, ಬಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತಿರುತ್ತೆ. ಸೊ ರಾಂಗ್ ಆಗಿ ರೀಫಂಡ್ ಕ್ಲೇಮ್ ಮಾಡಿರ್ತೀರಾ. ಸೊ ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ನಿಮ್ಮ ರೀಫಂಡ್ ಇದ್ದರೆ ಮಾತ್ರ ಕರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ರೆ ಮಾತ್ರ ಕ್ರೆಡಿಟ್ ಆಗ್ತದೆ ಅಂತ ನಾನು ಹೇಳಬಯಸ್ತೇನೆ. ಖಂಡಿತ ರಘು ಅವರು ಹೇಳಿದ್ದು ಸ್ವಲ್ಪದೇ ಮಾಹಿತಿ ಆದರೂ ಕೂಡ ಎಷ್ಟೋ ಜನ ಯಾವ್ಯಾವ ಸೆಕ್ಷನಲ್ಲಿ ಏನೇನು ಡಿಡಕ್ಷನ್ಸ್ ಇದೆ ಅಂಥದನ್ನೆಲ್ಲ ಕ್ಲೈಮ್ ಮಾಡಿ, ಆನ್ಲೈನಲ್ಲಿ ದಾಖಲೆ ಕೇಳಲ್ಲ ಅಂತ ಕ್ಲೈಮ್ ಮಾಡಿ ಕಳೆದ ಒಂದು 4-5 ವರ್ಷದಿಂದ ತುಂಬ ಜನ ರೀಫಂಡ್ ತೊಗೊಂಡಿದ್ದಾರೆ. ಅಂಥವ್ರಿಗೆ ಇನ್ಕಮ್ ಟ್ಯಾಕ್ಸ್ ಆಲ್ರೆಡಿ ನೋಟಿಸಸ್ಸನ್ನು ಸರ್ವ್ ಮಾಡಿದೆ, ಪೆನಾಲ್ಟಿ ಕಟ್ಟಬೇಕು ಅಂತ. ನೀವು ಅಪೀಲ್ ಹೋದರೂ ಕೂಡ ಅಲ್ಲಿ ನಿಮಗೆ ನಿಮ್ಮ ಪರ ಆಗೋದಿಲ್ಲ, ಯಾಕಂದರೆ ತಪ್ಪು ಮಾಡಿರೋದು ಒಪ್ಕೊಂಡಿರ್ತೀರಿ, ಬೇಸಿಕ್ ಟ್ಯಾಕ್ಸ್ ಕಟ್ಟಿರ್ತೀರಿ, ಇದೆಲ್ಲವೂ ಇರುತ್ತೆ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗಲಿ, ಬಿಸ್ನೆಸ್ಮನ್ ಆಗಲಿ, ರಿಟೈರ್ಡ್ ಪರ್ಸನ್ಸ್ ಆಗಲಿ, ನಿಮ್ಮ ಇನ್ಕಮ್ ರಿಟರ್ನ್ ಆಫ್ ಇನ್ಕಮ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯನ್ನು ಕೊಡುವಂಥದ್ದು ಬಹಳ ಮುಖ್ಯ. ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಅನಾವಶ್ಯಕವಾಗಿ ನಾವು ಸಮಸ್ಯೆಗಳಿಗೆ ಸಿಗಾಕೋತೀವಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಆದಾಯ ತೆರಿಗೆ ಫೈಲಿಂಗು, ಇದರ ಇಂಪಾರ್ಟೆನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಸೊ ಕೊನೆಯದಾಗಿ ವೀಕ್ಷಕರಿಗೆ ಕಿವಿ ಮಾತು ಹೇಳೋದಾದರೆ ಯಾವ ಮಾಹಿತಿ ಹೇಳ್ತೀರಿ? ನನ್ನ ಪ್ರಕಾರ ಈಗ ಕರೆಂಟ್ ಜನ್ರೇಷನ್ ಏನಾಗಿದೆ ಅಂದರೆ ಸೇವಿಂಗ್ಸ್ ಅನ್ನೋದು ಏನೂ ಇಲ್ಲ. ಮೊದಲೇನಾಗ್ತಾ ಇತ್ತು ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಸೇವಿಂಗ್ಸ್ಗೆ ಎನ್ಕರೇಜ್ ಮಾಡ್ತಾಯಿದ್ರು. ನೀವು LICಗೆ ನೀವು ಹಣ ಕಟ್ಟಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಕೊಡ್ತೀವಿ, PPFಗೆ ಹಣ ಕಟ್ಟಿ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಕೊಡ್ತೀವಿ, NSCನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾಯಿದ್ರು. ಆಗ ಎಲ್ಲರೂ ಇನ್ವೆಸ್ಟ್ ಮಾಡ್ತಾಯಿದ್ರು. ಒಂದು 30 ವರ್ಷ, ಲೆಟರ್ ಸೇ ಒಂದು ಪರ್ಸನ್ ಒಂದು 30 ವರ್ಷ ಕೆಲಸ ಮಾಡಿದರೆ 1.5 lakh into 30 years ಅಂದರೆ 45 lakhs. ಅದೀಗ ಕರೆಂಟ್ ವ್ಯಾಲ್ಯೂನಲ್ಲಿ 1.5 crores ಆಗ್ತಾ ಇತ್ತು. ಅದು ನಿಜವಾಗ್ಲೂ ಹೆಲ್ಪ್ ಆಗ್ತಾಯಿತ್ತು, ಮಕ್ಕಳ ಎಜುಕೇಷನ್ಗಾಗಲಿ ಅಥವಾ ಮದುವೆಗಳಿಗಾಗಲಿ ಯೂಸ್ ಆಗ್ತಾಯಿತ್ತು. ಈಗ ಕರೆಂಟ್ ಜನ್ರೇಷನ್ ಏನಾಗ್ತಾ ಇದೆ, ಸೇವಿಂಗ್ಸ್ ಹ್ಯಾಬಿಟ್ ಅನ್ನೋದು ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ. ಯಾರೂ ಸೇವಿಂಗೇ ಮಾಡ್ತಾ ಇಲ್ಲ. 2 ಲಕ್ಷ ಸಂಬಳ ಬರ್ತಾ ಇದೆ, ಅದನ್ನೆಲ್ಲ ಖರ್ಚು ಮಾಡ್ತಾ ಇದ್ದಾರೆ. ನಾವು ಕೇಳಿದಾಗ ನೀವು 2 ಲಕ್ಷ ದುಡ್ದಿರಲ್ವಾ, ಇಷ್ಟು ಟ್ಯಾಕ್ಸ್ ಹೋಗಿದೆಯಲ್ವಾ, ಏನು ಮಾಡಿದ್ದೀರ ಸರ್, ಇದು ಫಾರಿನ್ ಟ್ರಾವೆಲ್ ಹೋಗಿದೆ ಸರ್, ಇದಕ್ಕೆ ಹೋಗಿದೆ ಸರ್, ಇದು ಪರ್ಚೇಸ್ ಮಾಡಿದ್ದೀವಿ ಸರ್, ಅದು ಪರ್ಚೇಸ್ ಮಾಡಿವಿ ಅಂತ ಸೇವಿಂಗ್ಸ್ ಹ್ಯಾಬಿಟ್ಟೇ ಇಲ್ಲ. ನನ್ನ ಒಂದು ಸಜೆಷನ್ ಏನಂದರೆ ವೀಕ್ಷಕರಿಗೆಲ್ಲರೂ ಸೇವಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮದೊಂದು ಫೈನಾನ್ಷಿಯಲ್ ಸಕ್ಸಸ್ ಆಗಬೇಕು ಅಂದರೆ ಆ್ಯಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ನಾನು 32 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ನನಗೆ ತಿಳಿದಿರೋ ಯಾರ್ಯಾರು ಫಿನಾನ್ಷಿಯಲ್ ಡಿಸಿಪ್ಲಿನ್ ಇದೆಯೋ, ಯಾರ್ಯಾರು ಸೇವಿಂಗ್ಸ್ ಮಾಡ್ತಾ ಇದ್ದಾರೋ, ಯಾರ್ಯಾರು ಕರೆಕ್ಟಾಗಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೋ ಅವ್ರಿಗೆ ನನ್ನ ಪ್ರಕಾರ ಐ ಕ್ಯಾನ್ ಸೇ ದಟ್ ದೇ ಆರ್ ವೆರಿ ಸಕ್ಸಸ್ಫುಲ್ ಅಂತ ನಾನು ಹೇಳಿ ಬಯಸ್ತೇನೆ. ಧನ್ಯವಾದ ಸರ್. ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಿ. ಅವರಿಗೆ ನಾನು ಒಂದು ಇದನ್ನು ಸೇರ್ಸಕ್ಕೆ ಹೇಳ್ತೀನಿ. ನನ್ನ ಈ 27 ವರ್ಷದ ಪ್ರಾಕ್ಟೀಸ್ನಲ್ಲಿ ತುಂಬ ಜನ ಸಣ್ಣ ಸಣ್ಣ ಒಂದು ಸೇವಿಂಗ್ಸಿಂದ ಬಹಳ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗಿರ್ತಕ್ಕಂಥ ನಿದರ್ಶನಗಳು ನನ್ನ ಹತ್ರ ಸಾಕಷ್ಟಿದೆ. ಸೊ ಬಹಳ ಒಳ್ಳೆಯ ಸಲಹೆಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ತಮಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಒಟ್ಟಾರೆ ಇನ್ಕಮ್ ಟ್ಯಾಕ್ಸ್ ಅನ್ನುವಂಥದ್ದು ನಮಗೆ ಹೊರೆಯಲ್ಲ, ಅದು ನಮ್ಮ ಜವಾಬ್ದಾರಿ. ನಮ್ಮ ದೇಶದ ಪ್ರಗತಿಗೆ ಅದು ರಹದಾರಿ. ಹಾಗಾಗಿ ನಮ್ಮ ಆದಾಯ ನಮಗೆ ಇದೆ ಅಂದಾಗ ಅದಕ್ಕೆ ಕಟ್ಟಬೇಕಾದಂತಹ ತೆರಿಗೆಯನ್ನು ಕಟ್ಟಿದಾಗ ದೇಶದ ಅಭಿವೃದ್ಧಿಯಲ್ಲಿ ನಾವು ಹೆಮ್ಮೆಯ ಪಾಲುದಾರರಾಗ್ತೀವಿ ಅಂತ ಹೇಳ್ತಾ, ನೀವು ಇದುವರೆಗೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿಲ್ಲ ಅಂದರೆ ಕೂಡಲೇ ಅದಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು, ದಾಖಲೆಗಳನ್ನು ಇಟ್ಕೊಂಡು ಇನ್ಕಮ್ ಟ್ಯಾಕ್ಸ್ ವಿತಿನ್ ಡ್ಯೂ ಡೇಟ್, ಐ ರಿಪೀಟ್ ವಿತಿನ್ ಡ್ಯೂ ಡೇಟ್ ಫೈಲ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.